ಸಿನಿಮಾ ಕನ್ನಡದ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು ಇದೇ ಜನವರಿ 30ರಂದು ತೆರೆ ಕಾಣಲಿದೆ. ಈ ಸಿನಿಮಾದ ಮೂಲಕ ಮತ್ತೊಬ್ಬ ಡೈನಮಿಕ್ ಡೈರೆಕ್ಟರ್ ಕಮ್ ಆಕ್ಟರ್ ಎಂಟ್ರಿ ಆಗಲಿದ್ದಾರೆ. ವಿಕಲ್ಪ ಸಿನಿಮಾದಲ್ಲಿ ಅನೇಕ ಯುವ ಕಲಾವಿದರು ಕೂಡ ನಟನೆಯನ್ನ ಮಾಡಿದ್ದಾರೆ. ವಿಕಲ್ಪ ಸಿನಿಮಾದ ಡೈರೆಕ್ಟರ್ ಪೃಥ್ವಿರಾಜ್ ಸರ್ ಅವರ ಜೀವನ ಪಯಣವನ್ನ ಕೇಳಿದ್ರೆ ನಿಜಕ್ಕೂ ಭಯಾನಕ ಅಂತ ಅನ್ಸುತ್ತೆ. ಕೊರೋನಾದ ಸಮಯದಲ್ಲಿ ಕೋಮಾದಲ್ಲಿ ಇದ್ರೂ ಕೂಡ ಆತ್ಮವಿಶ್ವಾಸ ಧೈರ್ಯವನ್ನ ಬಿಡದೆ ಇನ್ನೇನು ಸಾಯ್ತೀನಿ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಕೂಡ ಧೈರ್ಯವನ್ನ ಬಿಡದೆ ಮುನ್ನುಗ್ಗಿ ಇವತ್ತು ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂತಹ ವಿಕಲ್ಪ ಸಿನಿಮಾವನ್ನ ತಮ್ಮ ಮುಂದಿಟ್ಟಿದ್ದಾರೆ. ಇನ್ನೇನು ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸರ್, ಸಿನಿಮಾ ಪಯಣ ಹೇಗಿತ್ತು ಅನ್ನೋದನ್ನ ಸರ್ ಜೊತೆಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ನಮಸ್ತೆ ನಮಸ್ತೆ. ಸರ್, ಮೊದಲನೇದಾಗಿ ವಿಕಲ್ಪ ಸಿನಿಮಾದ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್. ನಾನ್ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗೋದಕ್ಕೆ ಒಂದ್ ಸಣ್ಣ ಕೊರೆ ಬೀಡಿ ಕಾರಣ. ಈ ಕೊರೆ ಬೀಡಿ ಅಂದ್ರೆ ಈ ಬೇರೆಯವರು ಸೇದಿ ಬಿಸಾಕಿರೋ ಬೀಡಿ ಇರುತ್ತಲ್ಲ, ಓಕೆ ಅದನ್ನ ಕೊರೆ ಬೀಡಿ ಅಂತಾರೆ. ಓಕೆ ನಾನು ನಮ್ಮೂರು ತುಂಬಾ ದೊಡ್ಡೂರು, ಒಂದ್ 22 ಮನೆ ಇದಾವ ಅಷ್ಟೇ. ಟಿಪಿಕಲ್ ಮಲೆನಾಡಿನ ಊರು. ಒಂದು ಕಾಡು, ಗುಡ್ಡ, ಹರಿಯೋ ನೀರು, ಕೆರೆ, ದನ ಕರುಗಳು, ಓಕೆ ಆ ಸೌಂಡಿನ ಮಧ್ಯದಲ್ಲಿ ಆ ತರದ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಾನು ಬೆಳೆದವನು. ಓಕೆ ನಮ್ಮೂರಲ್ಲಿ ಹೆಂಗೆ ಅಂದ್ರೆ 9 ಗಂಟೆ ಬಸ್ಸು ಅಂತ ಒಂದು ಬಸ್ ಬರೋದು. ಅದು 9 ಗಂಟೆಗೆ ಬಂದಿದ್ದ ದಾಖಲೆನೇ ಇಲ್ಲ. ಆ ಬಸ್ಸಿಗೆ ನಾನು ಸಿದ್ದಾಪುರಕ್ಕೆ ಶಾಲೆಗೆ ಹೋಗ್ತಿದ್ದೆ. ಓಕೆ ಆ ಶಾಲೆ ಹೆಂಗೆ ಅಂದ್ರೆ ನಮ್ ಪುತ್ತು ಶೆಟ್ರು ಅಂತ ಒಬ್ರಿದ್ರು. ಓಕೆ ನಾನು ಇಷ್ಟೇ ಉದ್ದ ಇದ್ದೆ 2ನೇ ಕ್ಲಾಸ್ ಅಲ್ಲಿ. ಅವ್ರು ಬಂದು ಆ ಬಸ್ಸಿಗೆ ಏಣಿಗೆ ಹತ್ಸೋರು. ನಾನ್ ಮೇಲ್ಗಡೆ ಹೋಗಿ ಕುತ್ಕೊಂತಿದ್ದೆ. ಆ ಹೆಚ್ಚು ಕಮ್ಮಿ 90% ಆಫ್ ಸ್ಕೂಲಿನ ಬಸ್ ಜರ್ನಿ ನಮ್ ಟಾಪ್ ಅಲ್ಲೇ ಆಗೋಯ್ತು. ಓಕೆ ಆ ಜರ್ನಿ ಹೇಗೆ ಅಂದ್ರೆ, ಇಲ್ಲಿ ಬಿದಿರು ಬರ್ತಿದೆ ಬಕ್ಕಳ್ರು, ಇಲ್ಲಿ ಆಲದ ಮರ ಬರುತ್ತೆ ಬಕ್ಕಳ್ರು ಅಂತ ಆ ಲೆವೆಲ್ ಎಕ್ಸ್ಪೋರ್ಟ್ ನಾವು ಮುಂಚೆ. ಅವಾಗ್ಲೇ ಲೀಡರ್ಶಿಪ್ ಕ್ವಾಲಿಟಿ ಆ ತರ ಇದ್ದಿದ್ದ ಪರಿಸ್ಥಿತಿ. ಅಲ್ಲಿ ನಮ್ಮೂರಲ್ಲಿ ಚಿಟ್ಟಿ ಅಂತ ಒಬ್ಬ ಇದ್ದ. ಅವನು ಕೊರೆ ಬಿಡಿ ಸೇವನು. ಬೇರೆಯವರು ಸೇದು ಬಿಸಾಕಿದ ಬೀಡಿಯನ್ನ ತಗೊಂಡು ಅವ್ನು ಸೇವನು. ಅವನು ಬಾಯಲ್ಲಿ ಹೊಗೆ ತಗೊಂಡು ಮೂಗಲ್ ಬಿಡೋನು. ನನಗದು ನೋಡಕ್ಕೆ ಖುಷಿ. ಇವನು ಇನ್ನೆನ್ನೆಲ್ಲಿ ಬಿಡ್ತಾನೋ ಅಂತ ಅವನಿಗೆ ಆರಿಸಿ ಕೊಡ್ತಾ ಇದ್ದೆ. ಸೊ ಈ ತರ ಬೀಡಿ ಆರಿಸ್ತಿರ್ಬೇಕಾದ್ರೆ ನಮ್ಮ ಸೋದರತ್ತೆ ಮೈಸೂರಲ್ಲಿ ಇದ್ರು ಅವರು ಮದುವೆಯಾಗಿ. ಸೊ ಅವ್ರು ಒಂದ್ ದಿವಸ ಬಸ್ ಇಳಿದ್ ಬಂದ್ರು. ಅವ್ರು ಚಿಕ್ಕವರಿದ್ದಾಗ ನನಗೆಲ್ಲ ಹೇಳೋರು. ಚಿಕ್ಕವರಿದ್ದಾಗ ದೊಡ್ಡ ಕ್ವಶನ್ ಏನಂದ್ರೆ ಏನಾಗ್ತೀಯ ದೊಡ್ಡವನಾದ್ಮೇಲೆ ಅಂತ. ಸೊ ಅವ್ರು ಯಾವಾಗ್ಲೂ ಹೇಳೋರು, ಟಾಟಾ ಕಂಪನಿ ಇಂಜಿನಿಯರ್ ಆಗ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂತ ಹೇಳ್ಬೇಕು ಯಾರು ಕೇಳಿದ್ರೆ ಅಂತ. ನಾನು ಏನೇನೋ ಹೇಳ್ಕೊಂಡು ಓಡೋಗ್ಬಿಡ್ತಿದ್ದೆ. ಸೊ ಅವ್ರು ಬಂದ್ ನೋಡಿದ್ರು, ಟಾಟಾ ಕಂಪನಿ ಇಂಜಿನಿಯರ್ ಬೀಡಿ ಆರಿಸ್ತಾ ಇದ್ದಾನೆ. ಅಯ್ಯಯ್ಯೋ ಅಂತ ಹೇಳೋರು. ಹೆದರಿಕೆ ಆಗಿ ನಮ್ಮ ಅಪ್ಪಾಜಿ ಹತ್ರ ಬಂದು, ಅಣ್ಣ ಇವ್ನು ಇಲ್ಲಿ ಇರೋದ್ ಬೇಡ, ನಾನು ಮೈಸೂರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಅಲ್ಲಿ ಒಂದು ಶಾಲೆಗೆ ಸೇರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಈ ಕ್ಲಾಸ್ ಅಲ್ಲಿ ತರಲೆ ಮಾಡೋ ಹುಡುಗರನ್ನೆಲ್ಲ ಜನರಲಿ ಕಲ್ಚರಲ್ ಆಕ್ಟಿವಿಟೀಸ್ಗೆ ಹಾಕ್ತಾರೆ. ಆ ತರದ ತರಲೆ ಜಾಸ್ತಿ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನಾಟಕಕ್ಕೆ ನನ್ನನ್ನು ತಗೊಂಡೋಗಿ ನನ್ನ ಸೌಭಾಗ್ಯ ಮಿಸ್ GN ವಿಶ್ವನಾಥ್ ಸರ್, ಅಲ್ಲಿಂದ ರಂಗಾಯಣದ ಪಯಣ ಎಲ್ಲ ಆಯ್ತು. ರಂಗಭೂಮಿ ಕಲಾವಿದ. ನನ್ನ ರಂಗಭೂಮಿ ನನ್ನ ಮೂಲ ಮನೆ, ನನ್ನ ತವರು ಮನೆ. ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಮೈಸೂರಿನ ಆ ಕಲಾವೇದಿಕೆ. ಫಸ್ಟ್ ಮರ, ಗಿಡ, ನಾಯಿ, ಹಸು ಇವೆಲ್ಲ ತುಂಬಾ ಮಾಡಿದೀವಿ ಆಕ್ಟಿಂಗ್. ಅದ್ರಲ್ಲಿ ಆಕ್ಟಿಂಗ್ ಇಲ್ಲ, ಸುಮ್ನೆ ನಿಂತ್ಕೊಂಡಿರೋದು. ಒಂದ್ಸರಿ ದಸರಾ ನಾಟಕೋತ್ಸವ ಅನ್ಸುತ್ತೆ, ನಮ್ಮೂರಿಂದ ಬಸ್ಸಲ್ಲಿ ಜನ ಬಂದ್ಬಿಟ್ಟಿದ್ರು ನಾನು ಏನೋ ನಾಟಕ ಮಾಡ್ತೀನಿ ಅಂತ ನೋಡಕ್ಕೆ. ತುಂಬಾ ಇಂಟ್ರೆಸ್ಟಿಂಗ್. ದಸರಾ ನಾಟಕ ಅಂದ್ರೆ ತುಂಬಾ ಫೇಮಸ್ ಅಲ್ವಾ. ಸೊ ತುಂಬಾ ಚೆನ್ನಾಗಿ ಸ್ಕೂಲಲ್ಲಿ ನಾಟಕ ಮಾಡ್ತಾನಂತೆ ಅಂತ ಎಲ್ಲ ನಮ್ಮ ಅಪ್ಪಾಜಿ ನಮ್ಮ ಅತ್ತೆ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಆ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ, ಅವನಿಗೆ ಚಿಕನ್ ಪಾಕ್ಸ್ ಆಗ್ಬಿಡ್ತು. ಅವನು ಆಕ್ಚುಲಿ ಹುಲಿ ಮಾಡ್ಬೇಕಿತ್ತು. ನಾನು ಏನು ಕಾಡಿನ ನಾಯಕ ಇದ್ನಲ್ಲ, ಅವನ ರೈಟ್ ಹ್ಯಾಂಡ್ ಆಕ್ಟ್ ಮಾಡ್ಬೇಕಿತ್ತು. ತಗೊಂಡ್ ಹೋಗಿ ಆ ಸೈಜ್ ಫಿಟ್, ನಾನ್ ಸ್ವಲ್ಪ ಸಣ್ಣಕ್ಕೆ ಕುಳ್ಳಕ್ಕಿದ್ನಲ್ಲ. ಸೊ ಅವ್ರೇನ್ ಮಾಡಿದ್ರು, ಎತ್ತಕ್ ಈಸಿ ಆದ್ರೆ ಇವನೇ ಬೆಟರ್ ಅಂತ ಹೇಳಿ ನನ್ನನ್ನ ಹುಲಿ ಮಾಡ್ಬಿಟ್ರು. ಅವ್ನು ಹುಷಾರಿಲ್ಲ ಅಂತ. ಒಂದ್ ಹೆಚ್ಚು ಕಮ್ಮಿ 25-30 ಜನ ಬಂದಿದ್ರು ನಾಟಕ ನೋಡಕ್ಕೆ. ನನಗ್ ಮುಖವಾಡ ಹಾಕಿ ಹುಲಿ ಮಾಡ್ಬಿಟ್ಟಿದ್ದಾರೆ. ಹೇಗ್ ಸ್ವಾಮಿ ತಡ್ಕೋಬೇಕು ಜೀವ. ಸೊ ಕೊಳು ಅಂತ ಹತ್ಕೊಂಡು ಈ ತರದೆಲ್ಲ ತುಂಬಾ ಆಗಿದೆ. ಅಲ್ಲ, ಅದ್ರಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಅದೇ ಹೇಳದ್ನಲ್ಲ, ಮರ ಆಗೋದು, ಗಿಡ ಆಗೋದು, ಈಗ ನಾಯಿ ಆಗೋದು, ಏನೋ ಒಂದು ದ್ವಾರಪಾಲಕ, ಯಾರಲ್ಲಿ ಅಂದ್ರೆ ಇಲ್ಲಿ ನಾವಿಲ್ಲಿ ಆ ತರ ಕ್ಯಾರೆಕ್ಟರ್ಗಳೆಲ್ಲ ಮಾಡ್ಕೊಂಡು ಎಮರ್ಜೆನ್ಸಿ ಆರ್ಟಿಸ್ಟ್. ಅಲ್ಲಿಂದ ಜರ್ನಿ ಮುಂದುವರಿತು. ಮುಂದುವರೆದು ಹವ್ಯಾಸಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಅವಾಗ ಶೋಗಳನ್ನ ಮಾಡ್ತಾ, ಆ ರಂಗಭೂಮಿಯಲ್ಲಿ ಉಸಿರಾಡೋದೇ ಒಂದು ಆನಂದ. ಇದು ಹೆಂಗಂದ್ರೆ, ರಂಗಭೂಮಿ ಹೆಂಗೆ ಅಂದ್ರೆ, ನನಗೆ ಈಗಾದ್ರೂ ಅಷ್ಟೇ, ಎಲ್ಲರೂ ನಾಟಕದ ಶೋಗಳಾದ್ರೆ ನಾಟಕ ಶೋ ನೋಡಕ್ಕಿಂತ ಜಾಸ್ತಿ ಹಿಂದಿನ ದಿವಸ ಪ್ರಾಕ್ಟೀಸ್ಗೆ ಹೋಗ್ತೀನಿ. ಆ ಹಿಂದಿನ ದಿನ ಪ್ರಾಕ್ಟೀಸಿನ ಅನುಭವ ಹೇಗಿರುತ್ತೆ ಅಂದ್ರೆ, ಕೆಲವೊಂದು ಮದ್ವೆ ಮನೆಗಳಲ್ಲಿ ಹಿಂದಿನ ದಿವಸ ತರಕಾರಿ ಎಸ್ತಾ ಕೂತಿರ್ತಾರೆ ಗೊತ್ತಾ. ಈ ನಮ್ಮ ಮಲೆನಾಡು ಭಾಗದಲ್ಲಿ ಅಲ್ಲ ಕಡೆ ಅಕ್ಕ ಆರಾಮನೆ, ಮತ್ ಯಾವಾಗ ಬಂದಿಯೇ, ಮಕ್ಳು ಆರಾಮಿದ್ರಾನೆ, ಈ ತರದ ಒಂದು ಭಾಷೆಯಲ್ಲಿ ಮಾತಾಡ್ಕೊಂಡು ಆ ತಯಾರಾಗುವ ಪರಿ ಇದೆಯಲ್ಲ, ಅದು ಬಹಳ ಸುಂದರವಾಗಿರುತ್ತೆ. ಹಾಗಾಗಿ
ನಾಟಕ ಮಾಡಿದ್ವಿ, ನಾಟಕದಲ್ಲಿ ಏನೋ ಸಾಧನೆ ಮಾಡಿದ್ವಿ, ಅಥವಾ ನಾಟಕದಲ್ಲಿ ಏನೋ ಒಂದು ದೊಡ್ಡ ಉತ್ತುಂಗಕ್ಕೇರಿದ್ವಿ ಅನ್ನೋದಕ್ಕಿಂತ ಆ ಪರಿಸರದಲ್ಲಿ ಜೀವಿಸಿದ್ವಿ, ಅಲ್ಲಿ ಉಸಿರಾಡಿದ್ವಿ, ಮತ್ತೆ ರಂಗಾಯಣ ಅನ್ನೋ ಒಂದು ಅತ್ಯುತ್ತಮ ವೇದಿಕೆಯ ಜೊತೆಗೆ ಒಂದು ಒಡನಾಟನ ಇಟ್ಕೊಂಡಿದ್ವಿ ಅನ್ನೋದೇ ಒಂದು ಸಮಾಧಾನ. ಓಕೆ. ಅಲ್ಲಿಂದ ಶುರುವಾಗಿದ್ದು. ಸಾರಿ, ತುಂಬಾ ಉದ್ದದ ಉತ್ತರ ಕೊಡ್ತಾ ಇದ್ದೀನಿ. ಇದು 20 ಮಾರ್ಕ್ಸಿನ ಕ್ವೆಶ್ಚನ್. ಯಾಕಂದ್ರೆ ಸಿನಿಮಾ ಜರ್ನಿ ಶುರುವಾಗಿರೋದು ಎಲ್ಲೋ ಆಗಿರುತ್ತೆ. ನಾನೇನೋ ಸಡನ್ ಆಗಿ ಒಂದ್ ದಿವಸ ಇದ್ಬಿಟ್ಟು ಸಿನಿಮಾ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರಲ್ಲ. ಓಕೆ. ಅದ್ ನನಗೆ ಹಂಗ ಅನ್ಸಿದ್ರು ಕೂಡ ಇದು ಶುರುವಾಗಿದ್ದು ಇನ್ನೆಲ್ಲೋ ಅಂದ್ರೆ ನದಿ ಹುಟ್ಟದಂಗಿದು. ಅದ್ ಯಾವ್ದೋ ಒಂದ್ ಸಣ್ಣ ತೊರೆ, ಸಣ್ಣದ್ ಏನೋ ಒಂದು ಈ ಜಲ ಅಲ್ಲಿಂದ ಶುರುವಾಗಿ ದೊಡ್ಡದಾಗಿ ಏನೋ ನದಿಯಾಗಿ ಇನ್ನು ನದಿ ಸಮುದ್ರ ಎಲ್ಲ ಆಗಾಗ ತುಂಬಾ ಟೈಮ್ ಇದೆ ನಮಗೆ. ಇನ್ನು ಸಣ್ಣ ಒಂದು ಈ ಕಾಜಿಗೆ ಅಂತಾರೆ ನಮ್ಮ ತೋಟದಲ್ಲಿ, ಆ ತರದವ್ರು ನಾವು. ಸೊ ಅಲ್ಲಿಂದ ಶುರುವಾಗಿದ್ದು ಹವ್ಯಾಸಿ ರಂಗಭೂಮಿಯಲ್ಲಿ ಮುಂದುವರಿತಾ ಹೋಗಿ ಅಷ್ಟೊತ್ತಿಗೆ ಇಂಜಿನಿಯರಿಂಗ್ ಮುಗೀತು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಹೊಟ್ಟೆ ಮತ್ತು ಹವ್ಯಾಸದ ಒಂದು ದ್ವಂದ್ವ ಬರುತ್ತೆ. ಸೊ ಹೊಟ್ಟೆ ಹವ್ಯಾಸದ ಗದಾಯುದ್ಧ ನಡೀತು. ಹೊಟ್ಟೆ ಗೆಲ್ತು, ಹವ್ಯಾಸ ಸೋಲ್ತು. ಸೊ ಹಾಗಾಗಿ ಹವ್ಯಾಸ ಸ್ವಲ್ಪ ಹಿಂದಕ್ಕಾಯ್ತು. ಆಗಿ ಈ ಏನ್ ನನ್ನ ಕನಸು, ಆಂಬಿಷನ್, ಅಥವಾ ಸಿನಿಮಾ ಮಾಡಬೇಕು, ನಾಟಕ ಮಾಡಬೇಕು, ಅಥವಾ ನಾಟಕದ ಒಂದು ಆ ಆ ಒಂದು ಎನ್ವೈರನ್ಮೆಂಟಲ್ ಬದುಕಬೇಕು ಅನ್ನೋ ಕನಸನ್ನ ಸ್ವಲ್ಪ ಗಂಟು ಮೂಟೆ ಕಟ್ಟಿ ಟ್ರಂಕ್ ಹಾಕಿ ಇಟ್ಟಾಯ್ತು. ಓಕೆ. ಸಹಜವಾಗಿ ಒಂದು ಕುತೂಹಲದ ಪ್ರಶ್ನೆ ಅಂದ್ರೆ, ತಾವು IT ಜಾಬ್ ಅಲ್ಲಿ ಇದ್ದವರು, ಹೌದು. ಒಳ್ಳೆ ಸ್ಯಾಲ್ರಿ, ಸೆಟ್ ಚೆನ್ನಾಗಿದ್ರಿ, ಅದೆಲ್ಲವನ್ನ ಬಿಟ್ಟು ಸಿನಿಮಾ ಮಾಡ್ಬೇಕು ಅಂತ ಹುಚ್ಚು ಯಾವಾಗಿಂದ ಪ್ರಾರಂಭ ಆಯ್ತು ಸರ್ ನಮ್ಗೆ? ಅಂದ್ರೆ ಸಿನಿಮಾ ಮಾಡೋದು ಒಂದು ಹುಚ್ಚಾದ್ರೆ ಅದನ್ನ ಪ್ರೊಡ್ಯೂಸ್ ಮಾಡೋದು ಇನ್ನೊಂದು ಹುಚ್ಚು. ಅದ್ ಹೆಂಗಂದ್ರೆ ಸೀಡ್ಲೆಸ್ ಕಡ್ಲೆಕಾಯಿ ಬೆಳೆದಾಗೆ ಅಲ್ಲಿ ಬೆಳೆದ್ಬಿಟ್ಟು ಬೀದಿಗೆ ಬಂದ್ಬಿಟ್ರು ನಂಗೆ ಆಗ್ಬಿಡುತ್ತೆ ಆಮೇಲೆ. ಬಿಕಾಸ್ ಸಿನಿಮಾ, ನಾಟಕ ಆದ್ರೆ ಕಲೆ ಅಂತ, ಇನ್ನು ಕಲೆಯ ಒಂದು ವ್ಯಾಕರಣದಲ್ಲೇ ಅಥವಾ ಅದೊಂದು ಟೆಂಪ್ಲೇಟ್ ಅಲ್ಲೇ ಇದೆ. ಸಿನಿಮಾ ಅಂತ ಬಂದಾಗ ದೊಡ್ಡ ಬಿಸ್ನೆಸ್, ದೊಡ್ಡ ಇನ್ವೆಸ್ಟ್ಮೆಂಟ್, ಇಟ್ಸ್ ಅ ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ರಿಯೇಟಿವ್ ಫಾರ್ಮ್. ಸೊ ಹಾಗಿದ್ದಾಗ ಇಷ್ಟು ದೊಡ್ಡ ಚಾಲೆಂಜ್ ನಾನು ತಗೋಬೇಕಾ ಅಂತ ಒಂದು ಥಾಟ್ ಪ್ರಾಸೆಸ್ ಬರೋಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೀತು. ಯಾಕಂದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ ಟ್ರಂಕಿಗೆ ಎತ್ತಿಟ್ಬಿಟ್ಟಿದ್ದೆ ಅಂತ. ಕೆಲವೊಂದು ತುಂಬಾ ಆಸೆಗಳನ್ನ, ತುಂಬಾ ಕನಸುಗಳನ್ನ, ತುಂಬಾ ನಮ್ಮ ಏನೋ ತುಂಬಾ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಟೈಮ್ ಇಲ್ಲ ಅಂದ್ಬಿಟ್ಟು ಎತ್ತಿಟ್ಬಿಡ್ತೀವಿ. ಇದು ನನಗೆ ತುಂಬಾ ಇರ್ರಿಲೆವೆಂಟ್ ಸ್ಟೇಟ್ಮೆಂಟ್ ಅನ್ಸುತ್ತೆ, ಟೈಮ್ ಇಲ್ಲ ಅನ್ನೋದು. ಬಿಕಾಸ್ ನಾವು ಮೊಬೈಲ್ ಕಂಡಿಡಿದ್ದು, ಕಾರ್ ಕಂಡಿಡಿದ್ದು, ಬೈಕ್ ಕಂಡಿಡಿದ್ದು ನಮ್ಗೆ ಟೈಮ್ ಬೇಕು ಅಂತಾನೆ. ಈಗೆಲ್ಲ ಕಂಡಿಡಿದ್ಮೇಲೆ ಟೈಮ್ ಇಲ್ಲ ಅಂದ್ರೆ ಮೀನಿಂಗ್ಲೆಸ್. ಸೊ ಹೀಗಿದ್ದಾಗ ನನಗನ್ಸಿದ್ದಂದ್ರೆ ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾದ ಒಂದು ಘಟನೆ ನಡೀತು, ವಿಚ್ ವಾಸ್ ಕೋವಿಡ್. ಸರ್, ಕೋವಿಡ್ ಟೈಮ್ ಅಂತ ಹೇಳಿದ್ರಲ್ಲ, ಕೋವಿಡ್ ಟೈಮ್ ಅಲ್ಲಿ ಅಂತ ಎಂತ ಭಯಾನಕ ಘಟನೆಗಳನ್ನು ತಾವು ಅನುಭವಿಸಿದ್ರಿ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಕೋವಿಡ್ ಅನ್ನೋದು ತುಂಬಾ ಒಂದು ಆರೋಗ್ಯಕ್ಕೆ ಎಷ್ಟು ಚಾಲೆಂಜ್ ಮಾಡ್ತೋ, ಇದು ಇಟ್ ವಾಸ್ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ ಟು ಮನುಷ್ಯನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ಬಿಡ್ತಿದ್ದು. ಅಂದ್ರೆ ನೀನು ಯೋಚನೆ ಮಾಡ್ತಿರೋದು ಸರಿ ಇದೆಯಾ, ನೀನು ಪ್ರಕೃತಿಯ ಬಗ್ಗೆ ಯೋಚನೆ ಮಾಡ್ತಿರೋದು ಸರಿ ಇದೆಯಾ, ನಿನ್ನ ಆರೋಗ್ಯದ ಬಗ್ಗೆ ಕೈ ತೊಳೆಯೋದನ್ನ ಕಲ್ಸ್ಕೊಡ್ತು, ಕಾಲ್ ತೊಳೆಯೋದನ್ನ ಕಲ್ಸ್ಕೊಡ್ತು, ಎಷ್ಟೋ ಹಳೆಯ ಪದ್ಧತಿಗಳನ್ನ ನಮಗೆ ಮತ್ತೆ ಮರುಕಳಿಸುವಂತೆ ಮಾಡ್ತು. ಸೊ ತುಂಬಾ ಜನಕ್ಕೆ ಈ ತರದ ಸಿಚುವೇಶನ್ ಆಗಿದೆ, ಅದ್ರಲ್ಲಿ ನಾನು ಒಬ್ಬ. ಹೇಗೆ ಅಂದ್ರೆ ನನ್ನ ಅದೊಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ February 27, 2021 ನಾನು ಆಲ್ಮೋಸ್ಟ್ ಮೆಡಿಕಲಿ ಡಿಕ್ಲೇರ್ ಡೆಡ್ ಆಗಿದ್ದೆ. ನನಗೆ ಕೋವಿಡ್ ಮತ್ತೆ ಡೆಂಗ್ಯೂ ಎರಡು ಒಟ್ಟಿಗೆ ಬಂದಿತ್ತು. ಭಾರತದಲ್ಲಿ 32 ಜನಕ್ಕೆ ಇದು ಬಂದಿತ್ತು, ಅದ್ರಲ್ಲಿ ಬದುಕುಳಿದವರು ಬರೀ 8 ಜನ. ಸೊ ಅದ್ರಲ್ಲಿ ನಾನು ಒಬ್ಬ. ಬಿಕಾಸ್ ಇದು ಎರಡು ತುಂಬಾ ಡೆಡ್ಲಿ ಕಾಯಿಲೆಗಳು, ಎರಡು ಒಂದೇ ಸಮಯದಲ್ಲಿ ನನಗೆ ಬಂತು. ಅದು ಹೇಗೆ ಅಂದ್ರೆ ನನ್ನ ವೈಫ್, ಶಿ ವಾಸ್ ವೆರಿ ಸಪೋರ್ಟಿವ್ ಆ ಟೈಮಲ್ಲಿ. ಯಾಕಂದ್ರೆ 1 ವಾರ ಹಿಂದೆ ಅಷ್ಟೇ ನನ್ನ ಮಾವನವರು ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿದ್ರು. ಅದಾಗಿ 1 ವಾರಕ್ಕೆ ನಾನು ಇಷ್ಟು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಆಲ್ಮೋಸ್ಟ್ ಡಿಕ್ಲೇರ್ ಡೆಡ್. ಅವತ್ ನನ್ನ ತಂದೆ ಬರ್ಡೇ February 27. ಅವತ್ತೇ ನನ್ನನ್ನ ಡಾಕ್ಟರ್ಸ್ ಲಿಟಲ್ ಡೌಟ್ಫುಲ್ ಅಂತೆಲ್ಲ ಹೇಳಿದ್ರು. ಬಟ್ ಅಂದ್ರೆ ನನ್ ಕೋಮಾಗ್, ನೀವು ಹೇಳಿದಾಗೆ ಕೋವಾಗ್ ಸ್ಲಿಪ್ ಆಗಿದ್ದೆ, ಲೈಫ್ ಸಪೋರ್ಟ್ ಅಲ್ಲಿ ಇದ್ದೆ. ಅವಾಗ ಏನಂದ್ರೆ ತುಂಬಾ ಡ್ರಾಮ್ಯಾಟಿಕ್ ಇನ್ಸಿಡೆಂಟ್, ಅಂದ್ರೆ ಎಲ್ಲರ ಜೀವನದಲ್ಲೂ ಈ ತರ ಸಿಚುವೇಶನ್ ಬಂದಾಗ ಆತರ ಇನ್ಸಿಡೆಂಟ್ ನಡೀತವೆ. ನನ್ನ ಮಗಳು ಅವಾಗ ಸುರಾಜಿತ, ನನ್ನ ದೊಡ್ಡ ಮಗಳು, ಅವಳಿಗೆ 3 ವರ್ಷ. ತಂದೆಯನ್ನ ಬಿಟ್ಕೊಟ್ಟು ಬಿಟ್ರೆ ಅವಳಿಗೆ ಏನ್ ಹೇಳೋದು ಅನ್ನೋ ಒಂದು ಪ್ರಶ್ನೆಯನ್ನ ನನ್ನ ಹೆಂಡತಿ ತಲೆಯಲ್ಲಿ ಬಂದು, 1-2 ದಿವಸ ನೋಡೋಣ ಅಥವಾ 3 ದಿವಸ ನೋಡೋಣ ಅಂತ ಉಳಿಸ್ಕೊಂಡು ಮ್ಯಾಜಿಕ್ ಆಯ್ತು. ಅವಳು ಒಬ್ಬ ನರ್ಸು ನನ್ಗೆ ವಿಡಿಯೋ ಕಾಲ್ ಮಾಡಿ ನನ್ನ ಮಗಳಿಗೆ ಕೊಡ್ತಿದ್ರಂತೆ. ಮಗಳು ನನ್ನನ್ನ ಕರಿತಾ ಇದ್ಲಂತೆ ವಿಡಿಯೋ ಕಾಲ್ ಅಲ್ಲಿ. ಅವಳು ಪಾಪ ಅಂದಿದ್ದು ನನ್ ಕೇಳ್ಸಿಲ್ಲ. ಸೊ ಸಮ್ ಹೌ ಅದೇನೋ ಮ್ಯಾಜಿಕ್ ಆಯ್ತು, ಅಥವಾ ಮೇಲ್ ಕೂತ ಒಂದೇನೋ ಡಿಸಿಷನ್ ಬೇರೆ ಇತ್ತೇನೋ, ಅಥವಾ ನನ್ನ ಜೀವನದಲ್ಲಿ ನಂಗೆ ತುಂಬಾ ಜನ ಹರಿಸಿದ್ದಾರೆ, ತುಂಬಾ ಒಳ್ಳೇದನ್ನ ಅಪೇಕ್ಷಿಸಿದ್ದಾರೆ. ಐ ಬೀನ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಅದೆಲ್ಲದರ ಕಾರಣವೋ ಅಥವಾ
ಡಾಕ್ಟರ್ಸ್ ಕಾರಣನೋ ಗೊತ್ತಿಲ್ಲ. ಮಾರ್ಚ್ 3 ನನಗೆ ಎಚ್ಚರ ಆಯ್ತು. ಓಕೆ ನಾನು ಅಲ್ಲಿಂದ 29 ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ದೆ. ಓಕೆ ಅಲ್ಲಿಂದ ಬಂದ್ಮೇಲೆ ಏನಾದ್ರೂ ಮೀನಿಂಗ್ಫುಲ್ ಮಾಡ್ಬೇಕಲ್ವಾ ಲೈಫ್ ಅಲ್ಲಿ. ಸುಮ್ನೆ EMI ಕಟ್ಕೊಂಡು ಹೋಗ್ಬಿಟ್ರೆ ಏನ್ ಪ್ರಯೋಜನ. ಹೌದು ಹೌದು ಸೊ ಆ ತರ ಯೋಚನೆ ಮಾಡಿದಾಗ ಕೆಲವೊಂದು ಈ ಹಳೆ ಜಾಡಿಲಿ ಎಲ್ಲರೂ ಚಕ್ಲಿನೋ ಅಥವಾ ಒಂದ್ ಪೇಡೆನೋ ಒಂದ್ ಉಪ್ಪಿನಕಾಯಿನೋ ಇಟ್ಟಿದ್ರೆ ಅದನ್ನ ಮುಗ್ಸೋ ತನಕ ಸಮಾಧಾನ ಇರಲ್ಲ. ಆ ತರ ನನ್ನ ಜೀವನದ ಒಂದು ರವೆ ಉಂಡೆ ಇದು ಈ ಸಿನಿಮಾ. ಅದನ್ನ ತಿಂದು ಮುಗಿಸ್ಬಿಡೋಣ ಅಂತ ಹೊರಟಿದೀವಿ, ನೋಡೋಣ. ಸರ್ ಹೇಳಿದ್ರಿ ಕೋವಿಡ್ ಟೈಮ್ ಅಲ್ಲಿ ನನ್ನ ಮಗಳು ನನ್ನ ನೋಡ್ತಿದ್ಲು ಅಂತ. ಆ ಸಿಚುವೇಶನ್ ಹೇಗಿತ್ತು ಸರ್? ಸಹಜವಾಗಿ ಅಷ್ಟು ಆತ್ಮವಿಶ್ವಾಸ ಧೈರ್ಯ ಹೇಗ್ ಬಂತು ಸರ್ ತಮ್ಗೆ? ಅಷ್ಟು ಆ ಪ್ರೀತಿಯಿಂದ ಆ ಮಗು ನಿಮ್ಮನ್ನ ಅಪ್ಪ ಅಂತ ಕರಿತಿರೋದು, ಇನ್ನೇ ನಾನು ಉಳಿಯಲ್ಲ ಅನ್ನೋ ಸಿಚುವೇಶನ್ ಹೇಗ್ ನಿಭಾಯಿಸಿದ್ರಿ ಸರ್ ಅದನ್ನ? ಅಂದ್ರೆ ಸಿನ್ಸ್ ನಾನು ಅನ್ಕಾನ್ಶಿಯಸ್ ಇದ್ರಿಂದ ಮೋಸ್ಟ್ ಆಫ್ ಇಟ್ ನನಗೆ ಗೊತ್ತೇ ಇಲ್ಲ ಓಕೆ ನನ್ನ ಫ್ಯಾಮಿಲಿ ಏನ್ ಅನುಭವಿಸ್ತಿತ್ತು ಅನ್ನೋದು. ಓಕೆ ಬಟ್ ಒಂದು ಸಿಚುವೇಶನ್ ನನ್ ನೆನಪಿದೆ. ನನ್ನ ಹಾಸ್ಪಿಟ್ಲಿಗೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದಾದ ತಕ್ಷಣ ನನ್ನ ತಂದೆ, ನನ್ನ ಕಸಿನ್ ಸುಮಂತ್ ಅಂತ ಲಾಯರ್ ಅವನು, ಸೊ ಅವನು ಮತ್ತೆ ನನ್ನ ವೈಫ್. ಓಕೆ ನನ್ನ ವೈಫ್ ದೊಡ್ಡ ಧೈರ್ಯ ಮಾಡಿದ್ದು. ನಾನು ಮುಂಚೆ ಒಂದೊಂದು ಹಾಸ್ಪಿಟಲ್ ಅಲ್ಲಿ ಇದ್ದೆ, ಅಲ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಆ ದಾರಿ ಮಧ್ಯದಲ್ಲೇ ಜೀವ ಹೋಗುವಂತ ಪರಿಸ್ಥಿತಿನೂ ಇತ್ತು. ಬಟ್ ಅವಳು ಇಲ್ಲ, ಈ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲೇಬೇಕು ಅಂತೇಳಿ ಶಿ ಡಿಸೈಡೆಡ್ ದಟ್ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ. ಓಕೆ ಕರ್ಕೊಂಡ್ ಬಂದು ಹೊರಗಡೆ ಟ್ರೀಟ್ ಮಾಡ್ತಾ ಇದ್ರು. ಬಿಕಾಸ್ ಮುಂದ್ಗಡೆ ಹಾಸ್ಪಿಟ್ಲ್ ಒಳಗೆ ಸೆಕೆಂಡ್ ವೇವ್, ಹಾಸ್ಪಿಟ್ಲ್ ಒಳಗಡೆ ಹೋಗೋದಕ್ಕೆ ಜಾಗ ಇರ್ಲಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತು ಅವಾಗ ಎಷ್ಟು ಕಷ್ಟ ಇತ್ತು, ಒಂದು ICU ಸಿಗೋದು, ಒಂದು ಬೆಡ್ ಸಿಗೋದು. ಸೊ ಆತರ ಹೊರಗಡೆ ಟ್ರೀಟ್ ಮಾಡ್ತಿದ್ದಾಗ ನನ್ನ ಕಸಿನ್, ನನ್ನ ವೈಫ್ ಮತ್ತೆ ನನ್ನ ತಂದೆಯವ್ರಿಗೆ ಇಲ್ಲ, ಮಗಳಿದಾಳಲ್ಲ ಚಿಕ್ಕವಳು, ಹಾಸ್ಪಿಟ್ಲ್ ಎನ್ವೈರನ್ಮೆಂಟ್ ಬೇಡ, ನೀವು ಮನೆಗೆ ಹೋಗಿ ಅಂತ ಕಳ್ಸಿದ. ಓಕೆ ರಾತ್ರಿ 1-1:30 ಅಷ್ಟೊತ್ತಿಗೆ ನನಗೇನೋ ವಾಮಿಟಿಂಗ್ ಆದಂಗ ಆಯ್ತು. ಓಕೆ ಅವಾಗ ನನಗೆ ಹೇಗಾಗ್ತಿತ್ತು ಅಂದ್ರೆ, ಒಂದು ಸರಿ ಉಸಿರು ಒಳಗಡೆ ತಗೊಂಡ್ರೆ ಓಕೆ ಕನಿಷ್ಠ ಒಂದು 5 ನಿಮಿಷ ಬೇಕಾಗ್ತಿತ್ತು ಉಸಿರು ಹೊರಗಡೆ ಬಿಡೋದಕ್ಕೆ. ಅಷ್ಟು ಒದ್ದಾಡ್ತಿದ್ದೆ. ಅಂದ್ರೆ ನಿಧಾನಕ್ಕೆ ಉಸಿರು ಬಿಡಬೇಕಿತ್ತು. ಬಿಕಾಸ್ ಆಲ್ವಿಯೋಲೈ ಕಾಂಟ್ರಾಕ್ಷನ್ ಆಗ್ತಾ ಇತ್ತು. ಓಕೆ 78% ಆಫ್ ಲಂಗ್ಸ್ ಎಫೆಕ್ಟ್ ಆಗಿತ್ತು. 18,000 ಪ್ಲೇಟ್ಲೆಟ್ಸ್ ಕೌಂಟ್ ಇತ್ತು. ಓಕೆ ಸೊ ನನಗೆ ಕಿವಿ ಕಣ್ಣುಗಳಿಂದ ಬ್ಲೀಡಿಂಗ್ ಆಗ್ತಾ ಇತ್ತು. ಸೊ ಇಟ್ ವಾಸ್ ವೆರಿ ವೆರಿ ಕ್ರಿಟಿಕಲ್ ಸ್ಟೇಟ್. ಸೊ ನಾನು ನನ್ನ ಕಸಿನ್ ನ ಕರೆದೆ 1:30 ರಾತ್ರಿಲಿ. ಕರೆದು, ನಾ ಒಂದು ಪೆನ್ನು ಪೇಪರ್ ತಗೋ, ಕೆಲವೊಂದು ವಿಷಯಗಳನ್ನ ನಾನು ಹೇಳ್ಬೇಕು ಕೆಲವೊಬ್ಬರಿಗೆ, ಅದನ್ನು ಬರ್ಕೋ, ಓಕೆ ಅದನ್ನ ಅವ್ರಿಗೆ ಹೇಳ್ಬಿಡು, ನಾನೇನು ಉಳಿಯಲ್ಲ ಬೆಳಗ್ಗೆ ತನಕ ಅಂತ. ಓಕೆ ಸೊ ಅದು ತುಂಬಾ ಹಾರ್ಡ್ ಅನಿಸ್ತು. ನನ್ನ ಮಗಳು ನನ್ನ ಕಣ್ಮುಂದೆ ಬಂದ್ಲು, ನನ್ನ ತಂದೆ ತಾಯಿ ನನ್ನ ಕಣ್ಮುಂದೆ, ನನ್ನ ಹೆಂಡತಿ, ನನ್ನ ಸುತ್ತಮುತ್ತಲಿನ ಜನ, ಆ ಪ್ರಪಂಚ, ನಾನು ಬದುಕಬೇಕಾಗಿದ್ದ ಕನಸುಗಳು, ನಾನ್ ಬಿಟ್ಟೋದ್ರೆ ಮುಂದೆ ಕತೆ ಏನಪ್ಪಾ ಅನ್ನೋ ಥಾಟ್. ಓಕೆ ಇಟ್ ವಾಸ್ ವೆರಿ ಎಮೋಷನಲ್. ಇಟ್ ವಾಸ್ ಟಫ್. ಯಾರಿಗಾದ್ರೂ ಟಫ್ ಇದು. ಓಕೆ ಸರ್, ನಿಮ್ಮ ರಿಯಲ್ ಲೈಫಿನ ಜರ್ನಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನನ್ನ ಕುತೂಹಲದ ಪ್ರಶ್ನೆ, ತಾವು ಇಷ್ಟೆಲ್ಲ ಅನುಭವಿಸಿ ಅದನ್ನ ನಿಮ್ಮ ಜೀವನದ ಜರ್ನಿಯನ್ನೇ ಸಿನಿಮಾ ಮಾಡಬೇಕು ಅಂತ ತಾವು ಯೋಚನೆ ಮಾಡಿದ್ರ ಹೇಗೆ ಅಂತ? ಯಾರು ನೋಡ್ತಾರೆ ನಮ್ ಕತೆನ? ಅದು ಸಡನ್ ನನಗೆ ನಮ್ ಜಗ್ಗೇಶ್ ಸರ್ದು, ಗುರುಪ್ರಸಾದ್ ಸರ್ದು ಎದ್ದೇಳೋ ಮಂಜನ ಸಮ್ ಕತೆ ಯಾರು ನೋಡ್ತಾರೆ ಸ್ವಾಮಿ ಅಂತ. ಸೊ ಹಂಗೆ ಇಲ್ಲ, ಆತರ ಏನ್ ಯೋಚನೆ ಬಂದಿಲ್ಲ. ಅಂದ್ರೆ ಜೀವನದಲ್ಲಿ ಕಷ್ಟ ಪಡೋದು, ಏಳು ಬೀಳುಗಳಿರೋದು ಐ ಥಿಂಕ್ ಸಹಜವಾಗಿ ಎಲ್ಲರ ಜೀವನನೂ ಅದೇ ತರನೇ ಇರುತ್ತೆ. ಈಗ ನಂದೊಂದ್ ತರ ಕತೆ ಆದ್ರೆ ಇನ್ಯಾರ್ದೋ ಇನ್ನೊಂದ್ ಕತೆ ಇರುತ್ತೆ. ಹಂಗಾಗಿ ಆದ್ರೆ ನಾನ್ ಲಕ್ಕಿ ನಮ್ ಬದುಕುಳದ್ ಬಂದ್ನಲ್ಲ. ಪಾಪ ಎಷ್ಟೋ ಜನ ತುಂಬಾ ಹತ್ತಿರದವ್ರನ್ನ, ತುಂಬಾ ಪ್ರೀತಿ ಪಾತ್ರರನ್ನ, ಅಥವಾ ಒಂದು ಫ್ಯಾಮಿಲಿಗೆ ಆಧಾರ ಸ್ತಂಭವಾಗಿದ್ದವ್ರನ್ನ ಕಳ್ಕೊಂಡಿದ್ದಾರೆ. ಸೊ ಎಸ್, ಆತರ ಏನ್ ಥಾಟ್ ಬಂದಿಲ್ಲ. ಬಟ್ ವಿಕಲ್ಪದಲ್ಲಿ ಏನೋ ಬೇರೆ ಪ್ರಯತ್ನ ಮಾಡಿದೀವಿ, ಬಟ್ ಆತರ ಥಾಟ್ ಏನ್ ಬಂದಿಲ್ಲ. ಸರ್, ಜೊತೆಗೆ ನಿಮ್ಮ ವೈಫ್ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ, ಇಂತ ಎಲ್ಲ ಸಿಚುವೇಶನ್ ಗಳನ್ನ ನಿಭಾಯಿಸಬೇಕು ಅಂತ ಹೇಳಿ ಸಾಕಷ್ಟು ಧೈರ್ಯ ಬೇಕು. ಎಷ್ಟು ನಿಮ್ಗೆ ಧೈರ್ಯ ಹೇಳ್ತಾ ಇದ್ರು? ಅದ್ರ ಜೊತೆಗೆ ಅದಾದ ನಂತರ ಇಷ್ಟೆಲ್ಲ ಅನ್ವಯಿಸಿ ಸಿನಿಮಾ ಕೂಡ ಮಾಡಿದಿರಾ, ಅವ್ರ ರೆಸ್ಪಾನ್ಸ್ ಹೇಗಿತ್ತು ಸರ್? ಎಸ್, ಅದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಒಂದು ಈ ಸಿಚುವೇಶನ್ ಅಲ್ಲಿ ಅವಳು ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡ್ಳು. ಯಾಕಂದ್ರೆ ಅವಳ ಮನಸ್ಥೈರ್ಯ ಅದೊಂದು. ಯಾಕಂದ್ರೆ ಒಂದು ವಾರ ಮುಂಚೆ ಅಷ್ಟೇ ನಮ್ಮ ಅವ್ನವ್ರು ತೀರ್ಕೊಂಡಿದ್ರು. ಅಲ್ಲಿಂದ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡು, ನಾನು ಫೋನಲ್ಲಿ ಮಾತಾಡ್ಬೇಕು ಅಷ್ಟೇ, ಏನಾಗಲ್ಲ ನಿನ್ಗೆ, ಸುಮ್ನೆ ಇರು, ನಾವಿದೀವಿ, ಮಗಳನ್ನ ನೋಡು, ಆ ತರದೆಲ್ಲ. ನನ್ಗೆ ಯಾಕಂದ್ರೆ ಕೋವಿಡ್ ವಾರ್ಡ್ ಅಲ್ಲಿ ಇದ್ರಿಂದ ನನಗೆ ಡೈರೆಕ್ಟ್ ಆಕ್ಸೆಸ್ ಇರ್ತಿರ್ಲಿಲ್ಲ. ಸೊ ತುಂಬಾ ಎಮೋಷನಲ್ ಆಗ್ತಿದ್ದೆ ನಾನು. ತುಂಬಾ ಎಮೋಷನಲ್ ಮೂಮೆಂಟ್. ಯಾಕಂದ್ರೆ ಬಾಡಿ ಸಪೋರ್ಟ್ ಮಾಡ್ತಿಲ್ಲ, ಎದ್ದೇಳಕ್ ಆಗ್ತಿಲ್ಲ, ನನಗೆ ಟೆಂಪರರಿ ಮೆಮೊರಿ ಲಾಸ್ ಟೈಪು ಆಗಿತ್ತು, ಯಾರನ್ನೂ ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ, ಈ ತರದೆಲ್ಲ ಇಶ್ಯೂಸ್ ಇತ್ತು. ಹಾಗಿದ್ದಾಗ ನನಗೆ ಅವಳು ರಿಪೀಟೆಡ್ಲಿ ಫೋನ್ ಮಾಡಿ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಮಾತಾಡ್ತಾ, ಫೋನ್ ಆನ್ ಇಟ್ಕೊಂಡು, ಶಿ ವಾಸ್ ವೆರಿ ಸಪೋರ್ಟಿವ್. ಅಂಡ್ ಮೋರ್ ಓವರ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಲೇಡಿ. ಅದಾದ್ಮೇಲೆ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಇಟ್ ವಾಸ್ ಅ ಶಾಕ್ ಅವಳಿಗೆ. ಯಾಕಂದ್ರೆ ಅವಳು ಮದುವೆ ಆಗಿದ್ದು ಒಬ್ಬ IT ಪ್ರೊಫೆಷನಲ್ನ, ಒಬ್ಬ ಮಲ್ಟಿ ಕಂಟ್ರಿ ಟ್ರಾವೆಲ್ ಮಾಡ್ಕೊಂಡು IT ಪ್ರೊಫೆಷನಲ್ ಆಗಿದ್ದು, ಸಡನ್ ಆಗಿ ಸಿನಿಮಾ ಮಾಡ್ತೀನಿ ಅಂದ್ರೆ ಅದಕ್ಕೆ
ಸಿನಿಮಾ ಅಂದ್ರೆ ಒಂದು ಸಹಜವಾದ ಒಂದು ಭಯ ಇರುತ್ತೆ. Yeah, ಆ, sir. ಮತ್ತೆ ಇದು ನಿಮ್ ಕೈಲಿ ಆಗುತ್ತಾ ಅನ್ನೋ ಒಂದು ಭಯ. ಆಮೇಲೆ ಫೈನಾನ್ಸಸ್ ಪ್ರೊಡ್ಯೂಸು ಮಾಡಬೇಕು ಅಂದಾಗ ಫೈನಾನ್ಸಸ್ ಆ ಥರದ ಹೌದು. ಇಶ್ಯೂಸ್ ಎಲ್ಲ ಬಂದಾಗ ಶಿ ವಾಸ್ ಲಿಟಲ್ ರಿಲಕ್ಟೆಂಟ್ ಇನಿಷಿಯಲಿ. ಬಟ್ ನಿನ್ ಕನ್ಸು ನಿನ್ನ ಆಸೆ Okay. ಮುಂದುವರಿರಿ, ನಾನಿದ್ದೀನಿ ಜೊತೆಗೆ ಅಂತ. ಶಿ ಇಸ್ ಆಲ್ವೇಸ್ ಬಿನ್ ಲೈಕ್ ದಟ್. Yeah. ಇನಿಷಿಯಲ್ ರಿಲಕ್ಟೆನ್ಸ್ ಇದ್ರು, ದೆನ್ ಶಿ ಇಮಿಡಿಯೇಟ್ಲಿ ಫಿಗರ್ಡ್ ಔಟ್ ದಟ್ ಓಕೆ ಇದು ಇವ್ರ ಆಸೆ, ಇದು ಇವ್ರ ಕನ್ಸು. ಆಮೇಲೆ ಒಂದು ನಂಬಿಕೆ, ಇವ್ ಮಾಡಕ್ ಹೋದ್ರೆ ಏನೋ ಒಂದು ಪರ್ಫೆಕ್ಟ್ ಆಗಿ ಮಾಡ್ತಾನೆ, ಅಷ್ಟು ಸುಲಭಕ್ಕೆ ಬಿಡಲ್ಲ, ಸ್ವಲ್ಪ ಹಠಮಾರಿ ಕೂಡ. ಸೊ Okay. ಹಾಗಾಗಿ ಹಿಲ್ ಮೇಕ್ ಶೋರ್ ದಟ್ ಅದು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನೇ ಕೊಡ್ತಾನೆ ಅನ್ನೋ ರೀತಿ Okay. ಅನಿಸ್ತೇನೆ ಅವಳಿಗೆ. Okay. ಬಟ್ ನನಗೆ ಇನ್ನೂ ಗೊತ್ತಿಲ್ಲ ವೈ ಶಿ ಸಪೋರ್ಟೆಡ್ ಮೀ ಅಂತ. ಇವಾಗ್ಲೂ ಕೂಡ ಹೋಗಿ ಮಾಡಿ ಮಾಡಿ ಅಂತಾನೆ. ಶಿ ಇಸ್ Okay. ಎಕ್ಸೆಪ್ಷನಲಿ ಸಪೋರ್ಟಿವ್. ತುಂಬಾ Okay. ತುಂಬಾ, ಯಾಕಂದ್ರೆ ನಾನು ಒಬ್ಬ ಫುಲ್ ಫ್ಲೆಜ್ಡ್ IT ಸೇಲ್ಸ್ ಎಂಪ್ಲಾಯ್ ಅಟ್ ಟು ವಿತ್ ಲೀಡರ್ಶಿಪ್ ಲೆವೆಲ್. Yes. ದಿವಸಕ್ಕೆ 16 ಗಂಟೆ ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಗೆ ತುಂಬಾ ಟ್ರಾವೆಲ್ಸ್ ಬೇರೆ. ಫಾರ್ ಎಕ್ಸಾಂಪಲ್ ನನ್ನ ದೊಡ್ಡ ಮಗಳ ಪೇರೆಂಟ್ ಟೀಚರ್ಸ್ ಮೀಟಿಂಗೇ ಹೋಗಿಲ್ಲ, ಅವಳ ಬರ್ಡೇಗೆ ಇರಕ್ಕಾಗ್ಲಿಲ್ಲ. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ಎಲ್ಲೂ ಮಕ್ಕಳ ದೃಷ್ಟಿಲಿ ಗಂಡನ ಬೆಲೆ ಕಡಿಮೆ ಆಗದೆ, ಆ ಗೌರವ ಕಡಿಮೆ ಆಗದೆ, Okay. ನಿಮ್ಮಪ್ಪ ನಿಮ್ಗೋಸ್ಕರ ಇದ್ದಾರೆ ಅನ್ನೋ ನಂಬಿಕೆಯನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು Okay. ಅಟ್ ದ ಸೇಮ್ ಟೈಮ್ ನಾವು ವಾಪಸ್ ಹೋದಾಗ ಒಂದು ಫ್ಯಾಮಿಲಿ ಎನ್ವೈರನ್ಮೆಂಟ್ ಅದನ್ನ ಕ್ರಿಯೇಟ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಒಬ್ಳೆ ಹೋಗೋದು ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ನನ್ನ 100% ಸಪೋರ್ಟ್ ಇದೆ. ಆ ಸಪೋರ್ಟ್ ಇಲ್ಲದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಸರ್, ಇದೆಲ್ಲ ಒಂದ್ ಕಡೆ ಆದ್ರೆ ಇಂತಹ ಒಂದು ಸುಂದರ ಗಾಳಿ, ಸುಂದರ ಪರಿಸರದ ಮಧ್ಯೆ ತಾವು ಬೆಳೆದವರು ಆ ಬೆಂಗಳೂರಿಗೆ ಹೋದಾಗ, ಆ ಜಾಬ್ಗೆ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ತಮ್ಗೆ? ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಿ, ಹೇಗೆ ಅಂತ? ಅದು ಬೆಂಗಳೂರಿಗೆ ಹೋಗೋರ್ಗೆ ಎಲ್ಲರಿಗೂ ಅದೊಂದು ಅನಿವಾರ್ಯ, ಹೋಗ್ಲೇಬೇಕಾಗುತ್ತೆ. ಹೌದು. ನಾನು ಎಲ್ಲೋ ಬರ್ದಿದ್ದೆ, ಅದು ಬೇರೆಯವರ ಬಯೋಡೇಟಾದಿಂದ ಮೊದಲನೇ ಪೇಜ್ ಅನ್ನು ಕಾಪಿ ಹೊಡೆದು ತಯಾರಿಸಿದ ಪುಸ್ತಕ, ಇದು ರೆಸ್ಯೂಮ್ಗಳನ್ನ ಇಟ್ಕೊಂಡು ಹಾ, ಹಾ, ಅಲ್ಲಿಯ ಮಹಾನಗರ ಪಾಲಿಕೆಯ ಬಸ್ಗಳನ್ನ ಹತ್ಕೊಂಡು ಹಾ, ಹಾ. ಏನೋ ಹರಿದು ಹೋದ ಕಾಲಚೀಲಗಳನ್ನ ಹಾಕೊಂಡು ಮನೆಗೆ ಬಂದು ಒಬ್ಬರೇ ಕೂತು ಆಲೋಚಿಸುವಾಗ ನಿಮ್ಗೆ ನೀನು ಅಂದುಕೊಂಡ ಸುಖದ ಪರಿಕಲ್ಪನೆಗಳಿಗೂ ಇವತ್ತು ನೀನು ಬದುಕುತ್ತಿರುವ ಸುಖದ ಏನು ಸತ್ಯಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಹಂಗೆ ಬಟ್ ಇಟ್ಸ್ ಇನ್ಎವಿಟಬಲ್. ಪ್ರತಿಯೊಬ್ರು ಯಾವ್ದಾದ್ರು ಪ್ರತಿ ನದಿನೂ ಸಮುದ್ರ ಸೇರ್ಲೇಬೇಕು, ಪ್ರತಿ ಹಳ್ಳನೂ ಒಂದು ನದಿಗೆ ಸೇರ್ಲೇಬೇಕಾಗತ್ತೆ. ಸೊ ಹಾಗಾಗಿ ಒಂದು ಅಗಾಧತೆ, ಜೀವನದ ಒಂದು ಅಗಾಧತೆ ಅನುಭವ ನಾವು ಪಡ್ಕೊಳ್ಳೇಬೇಕು. ಬಟ್ ಬೆಂಗಳೂರಿಗೆ ಬಂದಾಗ ಎಸ್, ಇನಿಷಿಯಲ್ ಚಾಲೆಂಜಸ್ ಇದ್ದೇ ಇರುತ್ತೆ. ಪ್ರತಿ ಸರಿ ನಾನು ಹನುಮಂತ ನಗರದಲ್ಲಿದ್ದೆ, ಅಲ್ಲಿಂದ ಚಾಮರಾಜಪೇಟೆಗೆ ಹೋಗ್ಬೇಕು ಅಂದ್ರೆ ಮೆಜೆಸ್ಟಿಕ್ ಹೋಗ್ಬಿಟ್ಟು ಬರೋದು, 2 ಕಿಲೋಮೀಟರ್ ಬರೋದಕ್ಕೆ ಮೆಜೆಸ್ಟಿಕ್ ಸುತ್ಕೊಂಡ್ ಬರೋದು. ಆಮೇಲೆ ಆ ಒದ್ದಾಟಗಳು, ಆ ತೊಳೆದಾಟಗಳು, ಈಗ ಲೋವರ್ ಮಿಡಲ್ ಕ್ಲಾಸ್ ಅವ್ರು ಆಗಿರೋದ್ರಿಂದ ಈ ಕಷ್ಟ ಬಂದ್ ಹೋಗ್ತಾವ್ ನಮಗೆ. ಕೆಲವೊಂದ್ಸರಿ ಟೈಟ್ ಆಗ್ಬಿಟ್ಟಿದೆ ಮಗ ಅಂತಾರಲ್ಲ, ಆ ಟೈಟ್ ಅವಾಗ ಬಂದ್ ಹೋಗುತ್ತೆ. ಸೊ ಆತರ ಟೈಟ್ಗಳು ಸುಮಾರು ಆಗಿದಾವೆ. ಸೊ ಎಸ್, ಆತರ ಟೈಟ್ಗಳಲ್ಲಿ ಒಂದ್ 6 ದಿವಸ ಅಂದ್ರೆ ಮನೇಲಿ ನಮ್ ತುಂಬಾ ಚೆನ್ನಾಗಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಊಟಕ್ಕೆ ಓದಿಗೆ ಏನ್ ಕೊರತೆ ಇರ್ಲಿಲ್ಲ. ಬಟ್ ಕೆಲವೊಂದು ಲಕ್ಸುರಿಗಳನ್ನ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಒಂದ್ ಸೈಕಲ್ ಕೊಡಿಸ್ಬೇಕು ಅಂದ್ರೆ ಒಂದು 6 ತಿಂಗಳು ಕಾಯ್ಬೇಕಾಗತ್ತೆ. ಒಂದು SLC ಮಾರ್ಕ್ಸ್ ತಗೊಂಡ್ರೆ ಒಂದು ವಾಚ್ ಸಿಗುತ್ತೆ. ಈ ತರದ್ದೆಲ್ಲ ಒಂದು ಮೈಲ್ ಸ್ಟೋನ್ಗಳ ಬೇಸಿಸ್ ಮೇಲೆ ಬದುಕಿದವ್ರು ನಾವು, ಪಂಚವಾರ್ಷಿಕ ಯೋಜನೆಗಳು. ಸೊ ಅದು ನ್ಯಾಚುರಲ್ ಆಗಿತ್ತು. ಆದ್ರೆ ಬೆಂಗಳೂರಿಗೆ ಬಂದ ತಕ್ಷಣ ಒಂದು ಸಡನ್ ಆಗಿ ಒಂದು ಹೈಯರ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ಮತ್ತೆ ಈ ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ವರ ಮತ್ತು ಶಾಪನೂ ಹೌದು. ಹೆಂಗೆ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಕೇಳಕ್ ಹೆದರಿಕೆ. ಅದೊಂದು ಟೈಮ್ ಹೆಂಗಾಗಿತ್ತು ಅಂದ್ರೆ, ಹನುಮಂತ ನಗರದಲ್ಲಿ ಇದ್ದೆ ನಾನು. ಅಲ್ಲಿ ಹನುಮಂತ ನಗರ ಮಾರುತಿ ಸರ್ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, 6 ದಿವಸ ಅಲ್ಲಿ ಒಂದು ದೊನ್ನೆ ಈ ಅವಲಕ್ಕಿ ಕೊಡೋರು, ಅದರಲ್ಲೇ ಬದುಕಬೇಕಾದ ಪರಿಸ್ಥಿತಿ ಬಂತು. ತುಂಬಾ ಜನ ಹಾಗೆ ಬದುಕಿರ್ತಾರೆ, ಅಟ್ಲೀಸ್ಟ್ ಅದೊಂದೇ ಇದಾರ ಸಿಗ್ತಲ್ಲ, ಇಲ್ಲಾಂದ್ರೆ ಅದು ಇಲ್ಲಾಂದ್ರೆ ಏನ್ ಕತೆ, ಆ ತರ ಬಂತು. ಐ ಹ್ಯಾಡ್ ಅ ಜಾಬ್ ಇತ್ತು, ಬಟ್ ಸ್ಯಾಲ್ರಿ ಬರೋದು ಒಂದ್ ಸ್ವಲ್ಪ ಲಾಸ್ಟ್ 5-6 ಡೇಸ್ ತುಂಬಾ ಕಷ್ಟ ಇರುತ್ತೆ. ಟೈಟ್ ಆಗ್ಬಿಟ್ಟಿದೆ ಅಂತ. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಯಾರಿಗೋ ಒಬ್ರಿಗೆ ಒಂದು 5,000 ರೂಪಾಯಿ ಕೊಟ್ಟಿದ್ದೆ. ಅವರು ಜಯನಗರ 4th ಬ್ಲಾಕ್ ಹತ್ರ ಬಂದ್ಬಿಟ್ಟು ಕೊಡ್ತೀನಿ ಅಂತಂದ್ರು. ನಾನ್ ಬೆಳಿಗ್ಗೆ ಹೋಗಿ ಕಾಯ್ತಾ ಇದ್ದೆ. ಆ ಕಾಯೋ ದಿವಸ ಇಲ್ಲಿ ದೊನ್ನೆ ಮಿಸ್ ಆಗೋಯ್ತು. ಸೊ ಹೆಂಗೂ ಮಧ್ಯಾಹ್ನ ಒಳ್ಳೆ ದುಡ್ಡು ಸಿಗುತ್ತಲ್ಲ, ಬಿರಿಯಾನಿನೇ ಬಾರಿಸ್ಬಿಡ್ಬೋದು ಅಂತ ಹೋಗಿದ್ದೆ. ಅವರು ಸಂಜೆ 4 ಗಂಟೆ ಆದ್ರೂ ಫೋನ್ ಎತ್ತಲಿಲ್ಲ. 4:45 ಫೋನ್ ಮಾಡ್ಬಿಟ್ಟು, ಇಲ್ಲ ನಾನು ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬಿಟ್ಟಿದ್ದೀನಿ, ನಮ್ಮಮ್ಮ ಹುಷಾರಿಲ್ಲ, ಇವತ್ತು ಕೊಡಕ್ಕಾಗಲ್ಲ, ಮುಂದಿನ ವಾರ ಕೊಡ್ತೀನಿ ಅಂದ್ರು. ಬೆಳಿಗ್ಗೆ ದೊನ್ನೆ ಪ್ರಸಾದನೂ ತಿಂದಿಲ್ಲ, ಹಿಂದಿನ ದಿವಸ ಬೆಳಿಗ್ಗೆ ತಿಂದಿರೋದು. ಆಲ್ಮೋಸ್ಟ್ 24 ಅವರ್ಸ್ ಮೇಲೆ, ಆಲ್ಮೋಸ್ಟ್ 36 ಅವರ್ಸ್ ಆಗಿದೆ. ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಿಲ್ಲ. ಸರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನಾದ್ರು ಮಾಡ್ಬೇಕು, ಕಳ್ತನ ಮಾಡಕ್ಕಾಗಲ್ಲ, ಇನ್ನು ಬಾಕಿದ ಯಾವ್ದು ಮೋಸ ಎಲ್ಲ ಗೊತ್ತಿಲ್ಲ. ಸೊ ಜಯನಗರ 4th ಬ್ಲಾಕ್ ಅಲ್ಲಿ ಆ ವಾಶ್ರೂಮ್ ಇದೆಯಲ್ಲ, ಪಬ್ಲಿಕ್ ಟಾಯ್ಲೆಟ್, ಅಲ್ಲಿ ಹೋದೆ. ಅಲ್ಲಿ ವಾಶ್ರೂಮ್ ಕ್ಲೀನ್ ಮಾಡಿ ಕಾಯೋನೊಬ್ಬ ಇರ್ತಾನಲ್ಲ, ಅವನು ಸ್ವಲ್ಪ ಕುಡ್ದಿದ್ ಜಾಸ್ತಿ ಆಗಿ ಆ ಕಡೆ ಈ ಕಡೆ ತೂರ ಆಡ್ಕೊಂಡು ಎಲ್ಲ ಹೋದ. ಅಲ್ಲಿ ನಿಂತ್ಕೊಂಡೆ.
ಒಂದ್ಸರಿ ಒಳಗಡೆ ಹೋಗ್ಬಿಟ್ಟು ಬಾತ್ರೂಮ್ಗೆಲ್ಲ ನೀರ್ ಹಾಕಿದೆ, ಹೊರಗಡೆ ಬಂದು ಚೇರಲ್ಲಿ ಕೂತ್ಕೊಂಡೆ. ಎರಡೇ ರೂಪಾಯಿ ಕೊಟ್ರು, ₹8 ಆಯ್ತು. ₹8 ಎತ್ಕೊಂಡೆ, ಹಾಫ್ ಪಲಾವ್ ತಿಂದೆ, ಸೀದಾ ಹೋದೆ. ಸೊ ಈ ತರ ದಿನಗಳನ್ನು ನೋಡ್ಬೇಕಾಗಿ ಬಂತು. ಅದಾದ್ಮೇಲೆ there was very interesting experience. ಅವಾಗ ಏನಾಗಿತ್ತು ಅಂದ್ರೆ I was trying to make the ends meet. ಎಜುಕೇಶನ್ ಲೋನ್ ಇರುತ್ತೆ, ನಮ್ ಸರ್ವೈವಲ್ಲೇ ಕಷ್ಟ ಇರುತ್ತೆ. ಸೊ ಈ ತರದೆಲ್ಲ ಅಲ್ಲಿ ಒಂದ್ ದಿವಸ ನಾನು ಇಲ್ಲಿ ಅಲ್ಲೊಂದು ಕವಿತಾ ಬೇಕರಿ ಅಂತಿತ್ತು, ಅದ್ರ ಮುಂದೆ ನಿಂತ್ಕೊಂಡು ಕ್ರೀಮ್ ಬಂದ್ ತಿಂತಾ ಇದ್ದೆ. ಇಬ್ರು ಸೆಕ್ಯೂರಿಟಿಗಳು ಡಿಸ್ಕಸ್ ಮಾಡ್ತಾ ಇದ್ರು. ಒಬ್ಬ ಸೆಕ್ಯೂರಿಟಿ ಇನ್ನೊಬ್ಬ ಸೆಕ್ಯೂರಿಟಿಗೆ ಹೇಳ್ತಾ ಇದ್ದ, ನಾನು ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ, ಒಂದ್ 20 ಕಾರ್ ಇದೆ, ನೀನ್ ತೊಳಿತ್ಯಾ? ನಾನ್ ಕಾರ್ ತೊಳಿತಾರೆ ಡೈಲಿ. ಅದಕ್ಕೆ ಅವನು ನನಗೆ ಆಲ್ರೆಡಿ 25 ಕಾರ್ ಇದಾವೆ, ನಾನು ತೊಳೆಯಕ್ಕಾಗಲ್ಲ, ಬೇರೆ ಯಾರಿಗಾರು ಹೇಳಂದ. ನಾನು ಹೋಗ್ಬಿಟ್ಟು ಕೇಳಿದೆ ಅವನಿಗೆ, ನಾನು ಒಂದ್ 15 ದಿವಸ ಕಾರ್ ತೊಳಿತೀನಿ. ಅವನು ಬಟ್ಟೆ ಎಲ್ಲ ನೋಡ್ಬಿಟ್ಟೆ, ಇವನಿಗೆ ಒಂದ್ಸಲ ತಮಾಷೆ ಮಾಡಿ, ಇಲ್ಲ ನಾನು ನಿಜವಲ್ಲೂ ನನ್ ದುಡ್ಡು ಬೇಕು, ತೊಳಿತೀನಿ ಕೊಡಿ ಅಂದೆ. ಸರಿ ಬಟ್ಟೆ ಅದು ಕಾರ್ ವಾಶ್ ಮಾಡೋದಕ್ಕೆ ರೆಡಿ ಆದೆ. ಅರ್ಲಿ ಮಾರ್ನಿಂಗ್ ವಾಶ್ ಮಾಡ್ತಿದ್ದೆ, ಯಾರು ನೋಡ್ಬಿಟ್ರೆ ಮರ್ಯಾದೆ ಹೋಗುತ್ತಲ್ವಾ, ಅದೊಂದು ಭಯ. ಈ ಮರ್ಯಾದೆ ಅನ್ನೋದೊಂದು ದೊಡ್ಡ ತಲೆನೋವು. ಸೊ ಅರ್ಲಿ ಮಾರ್ನಿಂಗ್ ಒಂದು 2:30, 3 o'clock ವಾಶ್ ಮಾಡ್ತಿದ್ದೆ. ನಾನು ವಾಶ್ ಮಾಡಿದ ಮೊದಲನೇ ಕಾರು ಐ ಥಿಂಕ್ ನರ್ಮದಾ ನದಿ ರಸ್ತೆ, ಶ್ರೀನಗರ 126 ಬಾರ್ ಮನೆ ನಂಬರು. ನಾನು ಮೊದಲನೇ ಕಾರು ವಾಶ್ ಮಾಡಿದ್ದು ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಅನ್ನೋ ಕಾರು. ಇಂಟ್ರೆಸ್ಟಿಂಗ್ಲಿ ಲೈಫ್ ಹೇಗೆ ಆ ಲೆವೆಲ್ ಚೇಂಜ್ ಆಯ್ತು ಅಂದ್ರೆ 16 years ಲೇಟರ್ ಅದೇ ಕಾರ್ ನಾನು ತಗೊಂಡೆ. ಎಕ್ಸಾಕ್ಟ್ ಅದೇ ಕಾರ್ ಅಲ್ಲ, ಬಟ್ ಸೇಮ್ ಬ್ರ್ಯಾಂಡ್, ಸೇಮ್ ನೇಮ್ ಕಾರ್. ಸೊ ಲೈಫ್ ಎಸ್ ಹಾರ್ಡ್ಶಿಪ್ಸ್ ಎಲ್ಲರಿಗೂ ಬರುತ್ತೆ, ಬಟ್ ಡಿಟರ್ಮಿನೇಷನ್ ಎಲ್ಲೊಂದ್ ಕಡೆ ತಗೊಂಡು ಹೋಗುತ್ತೆ. ಬಟ್ ಐ ಬೀನ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಅಲ್ಲೂ ಈಗ ನನಗೆ ಬೇಂದ್ರೆ ಅವ್ರದ್ದು ಒಂದು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಅವ್ರನ್ನ ಕೇಳಿದ್ರಂತೆ, ಬೇಂದ್ರೆ ಅವರೇ ನಿಮಗೆ ಬಹಳ ಕಷ್ಟ ಬಂದ್ಬಿಟ್ಟಿತ್ತಲ್ವಾ, ನಿಮ್ಗೆ ಬರಿಬೇಕಾದ್ರೆ ಬಹಳ ಬಡತನ. ಹೌದಾ, ನಂಗೆ ಗೊತ್ತೇ ಆಗಲ್ಲ ನೋಡ್ರಿ, ನಾ ಬರೆಯೋದ್ರಾಗ ಬಿಜಿ ಆಗ್ಬಿಟ್ಟಿದ್ದೆ ಅಂದ್ರಂತವ್ರು. ಹಂಗೆ ನಮಗ್ ಬಡತನ ಅನ್ನೋ ಅನುಭವ ನಮಗ್ ಬರ್ದೇ ಹೋಗ್ಬಿಟ್ರೆ ಯಾವ ಬಡತನ ಏನು, ಆ ಜೋಶಲ್ಲಿ ನಡೆದೋಗ್ಬಿಡುತ್ತೆ. ನಮಗ್ ಸುತ್ತಮುತ್ತ ಪ್ರೀತಿ ಮಾಡೋರು, ಒಳ್ಳೆ ವಾತಾವರಣ ಮತ್ತು ಒಂದು ನಂಬಿಕೆ ಇದ್ರೆ ಎವ್ರಿಥಿಂಗ್ ವಿಲ್ ಪಾಸ್ ಥ್ರೂ. ಸರ್, ಇವಾಗ ಸಿನಿಮಾಕ್ ಬರೋದಾದ್ರೆ ವಿಕಲ್ಪ ಅನ್ನುವಂತಹ ಪರಿಕಲ್ಪನೆ ತಮಗೆ ಹೇಗ್ ಪ್ರಾರಂಭ ಆಯ್ತು? ಅದ್ರ ಜೊತೆಗೆ ಇದ್ರಲ್ಲಿ ನೀವು ಡೈರೆಕ್ಟರ್ ಕಮ್ ಆಕ್ಟರ್ ಆಗಿ ಕೂಡ ನಟನೆ ಮಾಡಿದ್ರಿ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಅದು? ಹೆಂಗಂದ್ರೆ ವಿಕಲ್ಪ ಅನ್ನೋ ಸಿನಿಮಾ, ಅದು ನಾನು ಹೇಳಿದಾಗೆ ಒಂದು ಎಳೆಯನ್ನ ನಾನು ಯಾವಾಗ್ಲೂ 2013ರಲ್ಲಿ ಬರೆದಿಟ್ಟಿದ್ದೆ. ಇದು ನನಗೆ ಥಾಟ್ ಪ್ರವೋಕ್ ಮಾಡಿದ್ ಯಾಕೆ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾವು ಜೀವನವನ್ನು ಹೇಗ್ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಗ್ರೀನ್ ಅಂತ ನಿಮ್ಗೆ ಹೇಗ್ ಗೊತ್ತಿದೆ? ಇದು ನಿಮ್ಗೆ ಹಸಿರು ಅಂತ ಯಾಕೆ ಗೊತ್ತಿದೆ ಅಂದ್ರೆ, ನಿಮ್ಗೆ ಹಸಿರು ಈ ಗಿಡ ನಿಮ್ಗೆ ಎಲ್ಲಿ ಕಾಣಿಸ್ತಿದೆ ಅಂತ ನಾನು ಪ್ರಶ್ನೆ ಕೇಳಿದ್ರೆ ನೀವು ಎಲ್ಲಿ ಕಾಣಿಸ್ತಿದೆ ಅಂತೀರಿ. ಬಟ್ ಅದು ಟೆಕ್ನಿಕಲಿ ನಿಮ್ಗೆ ಅಲ್ಲಿ ಕಾಣಿಸ್ತಿರಲ್ಲ. ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದು ಅದು ನಿಮ್ಗೆ ರಿಫ್ಲೆಕ್ಟ್ ಆಗಿ ನಿಮ್ಮ ರೆಟಿನಾದಲ್ಲಿ ಇನ್ವರ್ಟೆಡ್ ಇಮೇಜ್ ಕ್ರಿಯೇಟ್ ಆಗಿ ಅದು ನಿಮಗೆ ಹಸಿರು ಗಿಡ ಅಂತ ಹೇಳ್ಕೊಟ್ಟಿರೋದ್ರಿಂದ ನಿಮ್ಗೆ ಅದು ಗಿಡ ಮತ್ತು ಹಸಿರು ಅಂತ ಗೊತ್ತಾಗುತ್ತೆ. ಇಲ್ಲಿ ಸಡನ್ ಆಗಿ ಯಾವ್ದೋ ಹಳದಿ ಗಿಡ ಬಂದ್ಬಿಟ್ರೆ ಯಾವ್ದೋ ಬೇರೆ ತರ ಇದೆಯಲ್ಲ ಅಂತ ಒಂದು ವಿಶೇಷ ಅಂತ ಅನ್ಸುತ್ತೆ. ಸೊ ವಿಕಲ್ಪ ಅಂದ್ರೆ ಸಮಥಿಂಗ್ ವಿಚ್ ಇಸ್ ನಾಟ್ ರಿಯಲ್, ಅಥವಾ ಸ್ಟೇಟ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಇಮ್ಯಾಜಿನೇಷನ್. ಮತ್ತೆ ಕಲ್ಪನೆ ಮತ್ತು ಸತ್ಯಗಳ ಮಧ್ಯದ ಸ್ಥಿತಿ ಅಂತ ಅರ್ಥ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ನಾನು ಪ್ರಪಂಚವನ್ನು ಹೇಗ್ ನೋಡ್ತೀನಿ ಅಂದ್ರೆ, ನನಗ್ ಪ್ರಪಂಚದಲ್ಲಿ ಕಾಣುವ ಸತ್ಯಗಳೆಲ್ಲವೂ ನಾನು ಸತ್ಯ ಅನ್ಕೊಂಡಿರೋ ಸತ್ಯಗಳೇ ಹೊರತು, ಈಗ ಇನ್ನು ಯಾವ್ದೋ ಈಗ ಹಸು ಕರುಗಳಿಗೆ ಕಲರ್ ಬ್ಲೈಂಡ್ ಇರ್ತಾವ, ಅವು ಬೇರೆ ಬಣ್ಣಗಳೇ ಕಾಣಲ್ಲ. ಹಾಗಾದ್ರೆ ಅವು ನೋಡೋ ಪ್ರಪಂಚನೇ ಬೇರೆ, ಒಂದು ಹಕ್ಕಿ ನೋಡೋ ಪ್ರಪಂಚನೇ ಬೇರೆ, ಒಂದು ದುಂಬಿ ನೋಡೋ ಪ್ರಪಂಚನೇ ಬೇರೆ. ಸೊ ಇಡೀ ಪ್ರಪಂಚ, ಈಗ ಶ್ರೀಕೃಷ್ಣನ ವಿಶ್ವರೂಪ ದರ್ಶನದಲ್ಲಿ ಅವನು ಇಡೀ ಬಾಯಲ್ಲಿ ಇಡೀ ಪ್ರಪಂಚವನ್ನು ತೋರಿಸಿದ ಅರ್ಥ ಏನು ಅಂದ್ರೆ, ನಿನ್ನ ಇಡೀ ಪ್ರಪಂಚದ ಅನುಭವ ನಿನ್ನ ಒಳಗೆ ಇದೆ ಅಂತ. ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಯೂನಿವರ್ಸ್ ಇಸ್ ವಿತ್ ಇನ್ ಯು. ಅಂದ್ರೆ ನೀವು ತುಂಬಾ ಡೀಪ್ ಆಗಿ ನೀವು ಮಾನಸಿಕ ಸ್ಥಿತಿಯನ್ನ ಅಥವಾ ಒಂದು ಆಧ್ಯಾತ್ಮವನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಮಗ್ ಪ್ರಪಂಚ ಅಂತ ಅನುಭವ ಆಗೋದು ನಮಗ್ ಕಾಣದ್ ಮಾತ್ರ ಅಂತ. ಸೊ ಹಾಗಾಗಿ ಆ ತರದ ಒಂದು ಇಂಟ್ರೆಸ್ಟ್ ಇದು ನನ್ಗೆ ಯಾವಾಗ್ಲೂ ಫ್ಯಾಸಿನೇಟಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಬಟ್ ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳಕ್ ಹೋದ್ರೆ ಆಧ್ಯಾತ್ಮ ಬೋಧನೆ ಬೋರ್ ಆಗ್ಬಿಟ್ಟು ಎದೋಗ್ಬಿಡ್ತಾರೆ, ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಆಮೇಲೆ ಸಿಗೋಣ ಅಂತಾರೆ. ಸೊ ಇದನ್ನ ಒಂದು ಎಂಟರ್ಟೈನಿಂಗ್ ಪ್ಯಾಕೇಜ್ ಅಲ್ಲಿ ಪ್ಯಾಕ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಶಯ ಯಾವಾಗ್ಲೂ ಇತ್ತು. ಅದ್ರ ರಿಸಲ್ಟೇ ವಿಕಲ್ಪ. ಸರ್, ಇದು ಕಂಪ್ಲೀಟ್ಲಿ ಮಲ್ನಾಡಲ್ಲೇ ಶೂಟ್ ಆಗಿರೋದಾ ಹೇಗೆ ಅಂತ? ಇದು ಟ್ರಾವೆಲ್ ಸಿನಿಮಾ ಆಗಿರೋದ್ರಿಂದ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಶೂಟ್ ಮಾಡೋ ಅವಶ್ಯಕತೆ ಇತ್ತು ನಮಗೆ. ಮತ್ತೆ ಕತೆಗನುಗುಣವಾಗಿ ಕೆಲವೊಂದು ಸೀನ್ಗಳನ್ನ ನಾವು ಸಿಂಗಪೂರ್ ಅಲ್ಲಿ ಶೂಟ್ ಮಾಡಿದೀವಿ, ಕೆಲವೊಂದನ್ನ ಆಮ್ಸ್ಟರ್ಡ್ಯಾಮ್ ನೆದರ್ಲ್ಯಾಂಡ್ಸ್ ಅಲ್ಲಿ ಶೂಟ್ ಮಾಡಿದೀವಿ, ಬೆಂಗಳೂರಲ್ಲಿ ಮೇಜರ್ ಶೂಟಿಂಗ್ ಆಗಿದೆ. ಅದು ಬಿಟ್ರೆ ಅವ್ನು ಏನ್ ಟ್ರಾವೆಲ್ ಏನಿದೆ, ಕಥಾನಾಯಕನ ಟ್ರಾವೆಲ್ ಏನಿದೆ, ಅದು ತೀರ್ಥಹಳ್ಳಿ, ಸಾಗರ, ಶಿವಮೊಗ್ಗ, ಸಿರ್ಸಿ, ಯಲ್ಲಾಪುರ ಈ ತರದ ಒಂದು ಬೆಲ್ಟ್ ಅಲ್ಲಿ ನಡ್ಕೊಂಡು ಬರುತ್ತೆ. ಹಾಗಾಗಿ ಮೇಜರ್ಲಿ ಮಲ್ನಾಡ್ ಇದೆ, ಬಟ್ ಬೇರೆ ಬೇರೆ ದೇಶಗಳಲ್ಲಿ ಮತ್ತೆ ಬೆಂಗಳೂರಲ್ಲೂ ಕೂಡ ಶೂಟ್ ಮಾಡಿದೀವಿ ಇದನ್ನ. ಸರ್, ನಿಮ್ ವೈಫ್ ಒಂದ್ ಕಡೆ ಸಪೋರ್ಟಿವ್ ಆಗಿದ್ರೆ, ನಿಮ್ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ ಸಹಜವಾಗಿ ಹೇಳೋದುಂಟು. ಇಷ್ಟೆಲ್ಲ ರಿಸ್ಕ್ ಆಗಿದೆ ಇವಾಗಲೇ, ಈಗ ಸಿನಿಮಾ ಎಲ್ಲ ಬೇಡ ಆರಾಮಾಗಿರಿ ಅಂತ ಹೇಳೋದುಂಟು. ಎಷ್ಟು ಸಪೋರ್ಟಿವ್ ಆಗಿದ್ರು ಸರ್? ಅಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ
ನಮ್ಮ ಅಪ್ಪ ಅಮ್ಮ ಓಕೆ ಇರ್ತಾರೆ, ಈ 4 ಜನ ಅಂತ ಇರ್ತಾರಲ್ಲ, ಸುತ್ತಮುತ್ತ 4 ಜನ ಏನಂತಾರೆ. ಓಕೆ. ಸೊ ಅದು ತುಂಬಾ ಟ್ರಿಕಿ. ಅವ್ರಿಗೇನಂದ್ರೆ, ಹೌದಾ ಸಿನಿಮಾ ಮಾಡ್ತಾನಂತ, ಎಷ್ಟಾಗತ್ತಂತೆ, ಎಷ್ಟು ದುಡ್ಡ. ಸೊ ಈ ತರದ ಕೆಲವೊಂದು ಸ್ವಲ್ಪ ಅವ್ರಿಗೆ ಒಂಥರ ಸಡನ್ ಶಾಕ್ ಆಗೋ ಮೊಮೆಂಟ್ಗಳು ಇದ್ವು ನಮ್ಮ ಅಪ್ಪ ಅಮ್ಮಂಗೆ. ಬಟ್ ಒಂದ್ ನಂಬಿಕೆ ಅವ್ರಿಗೆ, ಮಗ ಏನೋ ಒಂದ್ ಸರಿಯಾದನ್ನೇ ಮಾಡ್ತಾನೆ, ಯಾವಾಗ್ಲೂ ತಪ್ಪದಾರಿ ತುಳಿದಿಲ್ಲ, ಅವ್ನ ಎಫರ್ಟ್ ಅವ್ನ್ ಹಾಕ್ತಾನೆ ಅನ್ನೋದು ಒಂದ್ ನಂಬಿಕೆ ಇತ್ತು. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬರಕ್ ಶುರುವಾಯ್ತು. ನಮ್ಮ ಸಿನ್ಸಿಯಾರಿಟಿ, ನಮ್ಮ ಎಫರ್ಟ್ ಇದನ್ನೆಲ್ಲ ನೋಡಿ ಕೆಲವೊಂದ್ಸರಿ ನಮ್ಮಮ್ಮ ಅಡಿಗೆ ಮಾಡಿಟ್ರೆ ನಮ್ಮ ಅಪ್ಪಾಜಿನ ತಗೊಂಡ್ಬಂದು ಸೆಟಲ್ ಬಡಿಸಿದಾರೆ ಎಲ್ಲರಿಗೂ. ಆಮೇಲೆ ನಮ್ಮ ಟೀಮ್ ಎಲ್ಲ ನಮ್ಮ ಮನೇಲೆ ಉಳ್ಕೊಂತಿದ್ರು ನಾವು ಊರ್ ಕಡೆ ಶೂಟ್ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಎಕ್ಸೆಪ್ಷನಲ್ ಸಪೋರ್ಟ್. ಆಮೇಲೆ ನಮ್ಮ ತಂದೆ ಸ್ವಲ್ಪ ಅಲ್ಲಿ ಊರಲ್ಲಿ ಚಿರಪರಿಚಿತರಾಗಿರೋದ್ರಿಂದ ಅವ್ರ ಗುಡ್ ವಿಲ್ ಅನ್ನು ಸಂಪೂರ್ಣವಾಗಿ ಬೆಳೆಸ್ಕೊಂಡಿದ್ದೀನಿ. ನಾನು ಇಂಥವ್ರ ಮಗ ಒಂಚೂರು ಶೂಟ್ ಮಾಡ್ಕೋಬೋದಾ ಬಾಬಾ ಅಂತ. ಸೊ ಈ ತರದ್ನೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಬೆಳೆಸ್ಕೊಂಡಿದ್ದೀನಿ. ಸೊ ದೇ ವರ್ ವೆರಿ ಸಪೋರ್ಟಿವ್, ವೆರಿ ವೆರಿ ಸಪೋರ್ಟಿವ್. ಸರ್, ಇದೇ ಸ್ಕ್ರಿಪ್ಟ್ ಬರಿಬೇಕು ಅಂತ ತಮ್ಗೆ ಆಲೋಚನೆ ಬಂದದ್ದು ಹೇಗೆ ಅಂತ? ಅದು ನಾನು ಅವಾಗ್ಲೇ ಹೇಳಿದಾಗೆ, ಈ ಮೈಂಡ್ ಮ್ಯಾಪಿಂಗ್ ಮತ್ತು ಕಲ್ಪನೆ ಮತ್ತು ಈ ಸತ್ಯಗಳ ನಡುವಿನ ಸ್ಟೇಟ್, ಇದ್ರ ಬಗ್ಗೆ ಎಲ್ಲ ನನಗೆ ಮೊದಲಿಂದನೂ ಸ್ವಲ್ಪ ಫ್ಯಾಸಿನೇಷನ್. ನಮ್ಮ ಮನುಷ್ಯನ ಬ್ರೈನ್ ಒಂದು ಪ್ರತಿ ಸಿಚುವೇಶನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಯಾವಾಗ್ಲೂ ತುಂಬಾ ಫ್ಯಾಸಿನೇಟಿಂಗ್ ಅಂತ ಅನ್ಸೋದು. ಬಟ್ ಹಾಗಂತ ಇದನ್ನ ಹೇಗೆ ತುಂಬಾ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಆಲ್ವೇಸ್ ವಾಸ್ ಅ ಕ್ವೆಶ್ಚನ್. ಫಸ್ಟ್ ಒಂದು ವರ್ಷನ್ ಬರೆದು ನೋಡಿದೆ, ನೋಡಿ ನಾನೇ ಓದ್ಬಿಟ್ಟು, ಅಪ್ಪ ಇದನ್ನ ಮಾಡಿದ್ರೆ ನಾನೇ ನೋಡಲ್ಲ, ಅಷ್ಟು ಕೆಟ್ಟ ಬೋರಿಂಗ್ ಆಗಿದೆಯಲ್ಲಪ್ಪ ಅಂತೇಳಿ ದೆನ್ ರೀರೋಟ್. ಯಾವಾಗ್ಲೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇದೇ ಬೆಸ್ಟ್ ವರ್ಷನ್ ಅಂತ. 2 ದಿವಸ ಬಿಟ್ಟು ಬಂದು ನೋಡಿದ್ರೆ ಥೂ ಅನ್ಸುತ್ತೆ. ಸೊ ಅದಾದ್ಮೇಲೆ ವಿ ಸ್ಟಾರ್ಟೆಡ್ ರೀರೈಟಿಂಗ್. ಅಲ್ಲಿ ಮತ್ತೆ ವರ್ಷನ್ಸ್ ಅನ್ನ ಬರ್ದು ಆಮೇಲೆ ಒಂದು ಸ್ಟೇಟ್ ಅಲ್ಲಿ ಆಮೇಲೆ ವಿ ಯೂಸ್ಡ್ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಕೂಡ ಹೋಲ್ಡ್ ಅಂಡ್ ರಿಲೀಸ್. ಅಂದ್ರೆ ಪ್ರತಿ 10 ರಿಂದ 12 ನಿಮಿಷಕ್ಕೆ ಕಥೆಯ ದಿಕ್ಕು ಬದಲಾಗುತ್ತೆ, ಕ್ವಶನ್ ಬರುತ್ತೆ, ಇಂಟ್ರೀಗಿಂಗ್ ಅಂದ್ರೆ ತುಂಬಾ ಎಂಗೇಜಿಂಗ್ ಆಗಿ ನೋಡುವಂತಹ ಒಂದು ಸ್ಕ್ರಿಪ್ಟ್. ಸೊ ಆ ತರದಲ್ಲಿ ಒಂದು ಲೆವೆಲ್ಗೆ ಸ್ಕ್ರಿಪ್ಟ್ ಒಂದು ರೇಂಜಿಗೆ ತಯಾರಾಗಿದೆ ಅಂತ ಅನ್ಸದ ಮೇಲೆನೆ ಅದು ನಾವು ಶೂಟ್ಗೆ ಹೋದ್ವಿ. ಬಟ್ ಈ ಸ್ಕ್ರಿಪ್ಟ್ ಅನ್ನು ಯಾಕೆ ಬರೆದ್ವಿ ಅನ್ನೋದಕ್ಕೆ ಮೊದಲಿಂದನೂ ನನಗೆ ಒಂದು ಹ್ಯೂಮನ್ ಬ್ರೈನ್ ಹೇಗ್ ವರ್ಕ್ ಆಗುತ್ತೆ ಅಥವಾ ಹ್ಯೂಮನ್ ಮೈಂಡ್ ಹೇಗ್ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವಾಗ್ಲೂ ಅನ್ಸೋದು ಮಂಗನಿಂದ ಮಾನವ ಅಂತಾರಲ್ವಾ. ಈ ಮಂಗನಿಂದ ಮಾನವ ಅಂತ ಅಂದ್ಮೇಲೆ ಈ ಕಾಡಲ್ಲಿ 100 ವರ್ಷ ಇದ್ದಿದ್ದ ಮಂಗಗಳೆಲ್ಲ ಸಡನ್ ಆಗಿ ಒಂದ್ ದಿವಸ ಬಂದ್ಬಿಟ್ಟು ಈಗ ನಾವು ಮಾನವರಾಗಿದ್ದೀವಪ್ಪ, ಜೊತೆಗಿರ್ತೀವಿ ಅಂತ ಹೇಳ್ಬೇಕಲ್ವಾ? ಯಾಕೆ ಹೇಳ್ತಿಲ್ಲ? ಎಷ್ಟೋ ವರ್ಷದಿಂದ ಮಂಗನಾಗೆ ಉಳ್ಕೊಂಡಿದ್ದಾವೆ, ನಾವು ಮಾತ್ರ ಮಾನವರಾಗಿದ್ದೀವಿ. ಇದು ಹೆಂಗೆ ಇದು ಅಂತ ನನ್ಗೆ ಯಾವಾಗ್ಲೂ ಒಂದು ಥಾಟ್ ಬರೋದು. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಡೀಪ್ ಹೋಗಿ ನೋಡಿದಾಗ ಸ್ಟಾರ್ಟೆಡ್ ರೀಡಿಂಗ್ ಚಾರ್ಲ್ಸ್ ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಮತ್ತೆ ಎವಲ್ಯೂಷನ್ ಥಿಯರಿಗಳು, ಹೇಗೆ ಮನುಷ್ಯ ಇವಾಲ್ವ್ ಆದ ಅಂತ. ವೆರಿ ಇಂಟ್ರೆಸ್ಟಿಂಗ್ಲಿ ಮನುಷ್ಯ ಇವಾಲ್ವ್ ಆಗಿದ್ದೇ ಒಂದು ಮಿಸ್ಟೇಕ್ ಇದ್ದ, ಗೊತ್ತಾ? ಹೆಂಗೆ ಅಂದ್ರೆ, ಒಂದು ತಾಯಿ ಏನು ಮಂಗ ತಾನು ಮಂಗನ ಮಗುವಿಗೆ ಜನ್ಮವನ್ನು ಕೊಡಬೇಕು, ಅಂಡ್ ದಟ್ ಇಸ್ ಡಿಫೈನ್ಡ್ ಬೈ ಕ್ರೋಮೋಸೋಮ್ಸ್, DNA. ನಿಮಗೆ ಗೊತ್ತಿದೆ, ಒಂದು ದಿವಸ ಕ್ರೋಮೋಸೋಮ್ ಮರ್ತೋಗ್ಬಿಡುತ್ತೆ, ಮಿಸ್ಟೇಕ್ ಮಾಡ್ಬಿಡುತ್ತೆ. ಅಂದ್ರೆ ಮಂಗನ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಅದಕ್ಕೆ ಅದು ಮಂಗ ಹತ್ರವಾಗಿರುವಂತದ್ದು. ಆ ಮಂಗ ಬದುಕುವಂತಹ ವಾತಾವರಣದಲ್ಲಿ ಬದುಕಕ್ಕೆ ಸಾಧ್ಯವಾಗುವಂತ ಒಂದು ಜೀವಿನ ಕ್ರಿಯೇಟ್ ಮಾಡುತ್ತೆ. ನಾವಿಲ್ಲಿ ಮಿಸ್ಟೇಕ್ ಮಾಡೋದಕ್ಕೆ ಎದುರ್ಕಂತೀವಿ, ನಾವು ಹುಟ್ಟಿರೋದೇ ಮಿಸ್ಟೇಕ್ ಅಲ್ಲಿ. ಸೊ ಈ ತರದ ಒಂದು ಎವಲ್ಯೂಷನರಿ ಪ್ರಾಸೆಸ್ ಅಲ್ಲಿ ಬಂದವರು ನಾವು. ಹಾಗಾಗಿ ನನಗಿದು ಯಾವಾಗ್ಲೂ, ಮತ್ತೆ ನಮ್ಮ ಮೈಂಡ್, ನಾನು ಯೂಶಲಿ ಹೇಳ್ತೀನಿ, ನಾವು ಮಂಗನಿಂದ ಮಾನವ ಆಗಿದ್ದೀವಿ. ಸೊ ಬಟ್ ಮಾನವ ಆದ್ರೂ ಮೈಂಡ್ ಮಾತ್ರ ಮಂಗ ಆಗೇ ಉಳ್ಕೊಂಡಿದೆ ಅಂತ. ಸೊ ಆಮೇಲೆ ನಾನು ಇನ್ನೊಂದು ತಮಾಷೆಗೆ ಹೇಳ್ತಿರ್ತೀನಿ, ಅಂದ್ರೆ ಈಗ ಮಂಗನಿಂದ ಮಾನವ ಆಗೋದಾದ್ರೆ ಇಂಜಿನಿಯರಿಂಗ್ ಮಾನವನಿಂದ ಮಂಗ ಮಾಡೋ ಅಂತ ನಮ್ಮ ಎಜುಕೇಶನ್ ಜನರಲಿ. ಸೊ ಈ ಪ್ರಾಸೆಸ್ ಅಲ್ಲಿ ಐ ಟ್ರೈ ಟು ಎಜುಕೇಟ್ ಮೈ ಸೆಲ್ಫ್ ಇನ್ ಮೈ ಓನ್ ವೇ. ಅಂದ್ರೆ ಮನುಷ್ಯನ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ, ಮನುಷ್ಯನ ಮೈಂಡ್ ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ. ಸೊ ಮನುಷ್ಯನ ಮೈಂಡ್ ರಿಲೇಟೆಡ್ ಅಥವಾ ಅವನು ರಿಯಾಲಿಟಿ ಅನ್ಕೊಂಡಿರೋ ರಿಯಾಲಿಟಿಗಳ ಮಧ್ಯದಲ್ಲೇ ಏನಾದ್ರೂ ಒಂದು ವರ್ಕ್ ಮಾಡಬೇಕು. ಬಟ್ ಅದು ತುಂಬಾ ಎಂಟರ್ಟೈನಿಂಗ್ ಆಗಿರ್ಬೇಕು. ಎಂಟರ್ಟೈನ್ಮೆಂಟ್ ಜೊತೆಗೆ ಮನುಷ್ಯನ್ಗೆ ಆಲ್ರೆಡಿ ಸುಮಾರು ಜಂಜಾಟಗಳಿದಾವೆ. ನಾವ್ ಏನೋ ಬೋಧನೆಗಳು ಹೊಡ್ತೇವೆ, ಇವನು ಯಾರು ಗುರು ಕತೆ ಹೊಡಿತೀವಿ, ನಮಗಿರೋ ತಲೆನೂ ಸಾಕು ಅಂತ. ಸೊ ಹಾಗಾಗಿ ವಿ ವಾಂಟೆಡ್ ಟು ಕ್ರಿಯೇಟ್ ಸಮಥಿಂಗ್ ವಿಚ್ ಇಸ್ ಮೋರ್ ಎಂಟರ್ಟೈನಿಂಗ್. ಹಾಗಾಗಿ ಕಾಮಿಡಿ ಮೇಲೆ ಜಾಸ್ತಿ ಎಂಫಸಿಸ್ ಕೊಟ್ಟಿದೀವಿ. ಮೊದಲು 1 ಅವರ್ ಕಾಮಿಡಿನೇ ಹೋಗುತ್ತೆ. ಸೊ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ ಮೈಂಡ್ ಅಂಡ್ ಪರ್ಸೆಪ್ಷನ್ ಆಫ್ ರಿಯಾಲಿಟಿ, ನಮ್ಮ ಮನಸ್ಸು ಮತ್ತು ನಾವು ಸತ್ಯವನ್ನ ನಾವು ನೋಡೋ ರೀತಿ ಬಗ್ಗೆ ನನಗೆ ಯಾವಾಗ್ಲೂ ಕತೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಿದ್ರಿಂದ ವಿಕಲ್ಪ ಹುಟ್ಕೋತು. ಸರ್, ಇದರಲ್ಲಿ ಟೀಮ್ ಸಪೋರ್ಟ್ ಹೇಗಿತ್ತು? ಅದ್ರ ಜೊತೆಗೆ ಆಲ್ಮೋಸ್ಟ್ ಆಲ್ ಮಲ್ನಾಡ್ ಅವರೇ ಮಾಡಿರೋದು. ಜೊತೆಗೆ ಒಂದು ವಿಶೇಷ ಅಂತ ಹೇಳಿ, ತಾವು ಡೈರೆಕ್ಟರ್ ಕಮ್ ಆಕ್ಟರ್ ಆಗಿದ್ರೆ, ಯಾರು ಸೂಟಬಲ್ ಕ್ಯಾಂಡಿಡೇಟ್ ಸಿಕ್ಲಿಲ್ಲ ಅಂತ ಹೇಳಿ ನೀವು ಆಕ್ಟ್ ಮಾಡಿದ್ರು, ಯಾವ ಕಾರಣಕ್ಕೆ ಅಂತ? ನನಗೆ
ಅಫ್ಕೋರ್ಸ್ ನನ್ನ ಆಕ್ಟಿಂಗ್ ನ ಅನುಭವ ನನಗೆ ಮೊದಲಿಂದಾನು ಇತ್ತು. 18 ವರ್ಷ ರಂಗಭೂಮಿ ಕೆಲಸ ಮಾಡಿದ್ದೀನಿ. ಬಟ್ ರಂಗಭೂಮಿ ಆಕ್ಟಿಂಗ್ ಬೇರೆ, ಸಿನಿಮಾ ಆಕ್ಟಿಂಗ್ ಬೇರೆ. ನಾನು DFM ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡಿದೆ. ಕೆಲವೊಂದು ತಯಾರಿಗಳಿದ್ರು ಕೂಡ ನಾನು ಇಷ್ಟು ಬೇಗ ಆಕ್ಟಿಂಗ್ ನ ಜವಾಬ್ದಾರಿನ ತಗೋಬೇಕೋ ಬೇಡವೋ ಅನ್ನೋದು ನಂಗೆ ಸ್ವಲ್ಪ ಡೌಟ್ ಇತ್ತು. ಬಿಕಾಸ್ ಸಡನ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮತ್ತೆ ಆಕ್ಟ್ ಮಾಡೋದು ಕೂಡ ಸ್ವಲ್ಪ ಹೆವಿ ಆಗುತ್ತೆ. ದೆನ್ ಸ್ವಲ್ಪ ಜನ ಆಡಿಷನ್ಸ್ ಮಾಡಿದ್ವಿ. ಕೆಲವೊಂದು ಇದು ತುಂಬಾ ನೈಜವಾಗಿ ನಿಭಾಯಿಸಬೇಕಾದಂತ ಪಾತ್ರ, ಮತ್ತೆ ಒಂದು ಗ್ರಾಫ್ ಇರುವಂತಹ ಪಾತ್ರ. ಇಲ್ಲಿ ನೀವು ತುಂಬಾ ಹೀರೋಯಿಕ್ ಆಗೂ ಕಾಣಿಸಂಗಿಲ್ಲ, ತುಂಬಾ ಅಂಡರ್ ಪ್ಲೇನು ಮಾಡಕ್ಕಾಗಲ್ಲ. ಸೊ ಆಕ್ಟ್ ಮಾಡುವಂತಹ ಒಂದು ಸಿಚುವೇಶನ್. ಮತ್ತೆ ತುಂಬಾ ನುರಿತ ಆಕ್ಟರ್ ಗಳನ್ನ ಹಾಕೊಳ್ಳೋಷ್ಟು ಬಜೆಟ್ ಇರ್ಲಿಲ್ಲ. ಸೊ ಹಾಗಾಗಿ ಈ ತರದ ಒಂದು ಡೈಲಮದಲ್ಲೇ ಇದ್ದಾಗ ನಾನು ಒಂದ್ಸರಿ ನನ್ನ ಟೀಮು ಮತ್ತೆ ನನ್ನ ವೈಫ್ ಕೂಡ ಸಜೆಸ್ಟ್ ಮಾಡಿದ್ರು, ಯಾಕೆ ನೀವೇ ಮಾಡಬಾರ್ದು, ಟ್ರೈ ಮಾಡೋಣ. ಐ ಆಡಿಷನ್ ಮೈ ಸೆಲ್ಫ್. ನಾನೇ ಒಂದು ಆಡಿಷನ್ ಕೊಟ್ಟೆ. ಇದೇ ತರ ಕ್ಯಾಮ್ರಾ ಇಟ್ಕೊಂಡು ಒಂದು ಆಡಿಷನ್ ಕೊಟ್ಟು ನೋಡಿದೆ. ಪರವಾಗಿಲ್ಲ, ನಾಟ್ ಬ್ಯಾಡ್. ಇನ್ ಸ್ವಲ್ಪ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ ಅಂತ. ಡ್ಯೂರಿಂಗ್ ದ ಪ್ರಾಸೆಸ್ ನಾನು ಇಂಪ್ರೂವ್ ಆಗ್ತಾ ಅದನ್ನ ಮಾಡ್ತಾ ಹೋಗಿ ಐ ಹ್ಯಾಡ್ ಟು ಪ್ಲೇ ದಿಸ್ ರೋಲ್. ಇನ್ನು ಟೀಮ್ ಬಗ್ಗೆ ಹೇಳಬೇಕು ಅಂತಾದ್ರೆ, ಈ ಗೀಸ್ ಬರ್ಡ್ ಅಂತ ಒಂದಿರುತ್ತೆ. ನೀವು ಕೆಲವೊಂದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋ ಪಕ್ಷಿಗಳನ್ನ ನೀವು ನೋಡಿದ್ರೆ ಅವು ವಿ ಶೇಪ್ ಅಲ್ಲಿ ಟ್ರಾವೆಲ್ ಮಾಡ್ತವೆ. ಸೊ ದೇ ಯೂಸ್ ಅ ಫೆನಾಮಿನಾ ವೇರ್ ಈ ಲಾಸ್ಟ್ ಅಲ್ಲಿ 2 ಹಕ್ಕಿಗಳು ರೆಕ್ಕೆ ಬಡಿತಾವಲ್ಲ, ಅದರಿಂದ ಒಂದು ರಿವರ್ಸ್ ಥ್ರಸ್ಟ್ ಅಥವಾ ಒಂದು ಗಾಳಿ ಕ್ರಿಯೇಟ್ ಆಗುತ್ತೆ. ಅದು ಮುಂದೆ ಇರೋ 2 ಹಕ್ಕಿಗಳಿಗೆ ಸಪೋರ್ಟ್ ಕೊಡುತ್ತೆ. ಅವು ಜಾಸ್ತಿ ರೆಕ್ಕೆ ಬಡಿಯೋ ಅವಶ್ಯಕತೆ ಇರಲ್ಲ. ಅವು 2 ಮುಂದೆ ಇರೋ ಹಕ್ಕಿಗಳಿಗೆ ಸಪೋರ್ಟ್ ಕೊಡ್ತವೆ. ಇವೆರಡು ಸಪೋರ್ಟ್ ಕೊಟ್ಟು ಮುಂದೆ ಇರೋ ಹಕ್ಕಿ ಈಸಿಯಾಗಿ ಟ್ರಾವೆಲ್ ಮಾಡುತ್ತೆ. ಮತ್ತೆ ಅವು ರೊಟೇಷನ್ ಅಲ್ಲಿ ಆ ತಮ್ಮ ಪ್ಲೇಸ್ ಗಳನ್ನ ಚೇಂಜ್ ಮಾಡ್ಕೋತಾ ಇರ್ತವೆ. ಯಾಕಂದ್ರೆ ಎಲ್ಲರೂ ಯಾರಿಗೂ ಜಾಸ್ತಿ ಸುಸ್ತಾಗದೇ ಇರ್ಲಿ, ಯಾರು ಒಂದು ಹಕ್ಕಿ ಸುಸ್ತಾಗಿ ಟಯರ್ಡ್ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೆ ಒಂದಕ್ಕೊಂದು ಸಪೋರ್ಟ್ ಅನ್ನ ಮಾಡ್ತಾ ಇರ್ತವೆ. ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರೆ, ನಮ್ ಟೀಮ್ ಅಲ್ಲಿ ಮೇಕಪ್ ಗೆ ಅಂತ ಬಂದವರು ಯಾವ್ದೋ ಪ್ರಾಪರ್ಟಿ ಎತ್ತಿರ್ತಾರೆ. ಆಕ್ಟ್ರೆಸ್ ಆಗಿರೋರು ನಮ್ ನಾಗಶ್ರೀ ಹೆಬ್ಬಾರ್ ಅಂತ ಅದ್ಭುತವಾದ ನಟಿ. ಒಂದು 150 ನಾಟಕಗಳನ್ನ ಮಾಡಿದ್ದಾರೆ. ಆಳ್ವಾಸ್ ಪ್ರಾಡಕ್ಟ್ ಅವರು ಅದ್ಭುತವಾದ ನಾಟಕಗಳನ್ನ, ತುಂಬಾ ನೈಜವಾದ ನಟನೆಯನ್ನ ಮಾಡಿದ್ದಾರೆ. ಅವರು ಏನೋ ಬಂದು ಇನ್ನೇನೋ ಕೆಲಸವನ್ನು ಮಾಡ್ತಾರೆ. ಇನ್ನು ಒಡ್ಡಿನಗದ್ದೆ ಗಣಪತಿ ಹೆಗಡೆ ಅಂತ ಬೊಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅವರು ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಅವರ ರಂಗಭೂಮಿಯ ಅವ್ರಿಗೊಂದು ಸ್ಟ್ರೆಂತ್ ಇರುವಂತದ್ದು, ಮತ್ತೆ ತುಂಬಾ ನೈಜವಾಗಿ ಮಲೆನಾಡಿನ ಕ್ಯಾರೆಕ್ಟರ್ ಗಳನ್ನ ನೋಡ್ಕೊಂಡು ಬಂದಿರುವಂತವ್ರು. ಸೊ ಹೀಗೆ ನಾನು ಆ ಗೀಸ್ ಬರ್ಡ್ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ, ಇಲ್ಲಿ ಯಾರು ತಮ್ಮ ರೋಲಿಗೆ ಮಾತ್ರ ಸ್ಟಿಕ್ ಆಗದೆ ತಮ್ಮಿಂದ ಏನು ಸಾಧ್ಯ ಅಥವಾ ಏನು ಕೊಡಕ್ಕಾಗತ್ತೆ ಅದನ್ನೆಲ್ಲದನ್ನೂ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವಾಗ್ಲೇ ಹೇಳ್ದಂಗೆ ಐ ಬೀನ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ನನ್ನ ಫ್ಯಾಮಿಲಿ ಸಪೋರ್ಟ್, ನನ್ನ ವೈಫ್ ಸಪೋರ್ಟ್ ಜೊತೆಗೆ ನನ್ನ ಟೀಮ್ ಸಪೋರ್ಟ್, ಅನ್ಬಿಲೀವಬಲ್ ಟೀಮ್. ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಸೋಲು ಗೆಲುವು ಮುಖ್ಯನೇ ಆಗಲ್ಲ. ಇನ್ನು ನಾನು ಇಬ್ಬರ ಬಗ್ಗೆ ಮುಖ್ಯವಾಗಿ ಮಾತಾಡ್ಲೇಬೇಕು. ಒಂದು ನಮ್ಮ DOP ಅಭಿರಾಮ್ ಗೌಡ ಅವರು, ಇನ್ನೊಂದು ನಮ್ಮ ನನಗೆ ಅಭಿರಾಮ್ ಗೌಡ ಅವರು ಮಿಥುನ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಟೀಮ್ಗೆ ಆನ್ ಬೋರ್ಡ್ ಮಾಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು, ಸರ್ ನಿಮ್ಗೊಂದು ಕತ್ತಿ ಕೊಡ್ತೀನಿ ಅಂತ. ನಾನು ಯಾರಪ್ಪ ಈ ಕತ್ತಿ ಅಂತ ನೋಡಿದ್ರೆ, ಸೊ ಅವರು ಅದೇ ಕಾಂತಾರದಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು 5-6 ಸಿನಿಮಾಗಳಲ್ಲಿ, ಮಾಲ್ಗುಡಿ ಡೇಸ್, ಕಾಂತಾರ, ದೆಮ್ಸೋಲ್, ಸುಮಾರು ಸಿನಿಮಾಗಳಲ್ಲಿ ನಟನೆ ಮಾಡಿ ಅತ್ಯುತ್ತಮ ಬರವಣಿಗೆಯ ಮೇಲೆ ನಾವು ತುಂಬಾ ಹೆಚ್ಚು ಫೋಕಸ್ ಅನ್ನ ಕೊಟ್ಟಿದೀವಿ. ಸೊ ನನಗೆ ತುಂಬಾ ಗ್ರೌಂಡೆಡ್ ಆದಂತ ಟೀಮು. ಏನ್ ಮಾಡ್ಲಿ, ನಾನು ಏನ್ ಹೆಲ್ಪ್ ಮಾಡ್ಲಿ ಅಂತ ಬಂದು ನಿಂತ್ಕೊಳ್ಳುವಂತ ಟೀಮು, ತಮ್ಮ ಕೆಲ್ಸಕ್ಕೆ ಮಾತ್ರ ಸ್ಟಿಕ್ ಆಗದೆ ತಾನು ಹೆಚ್ಚು ಏನ್ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತ ಯೋಚನೆ ಮಾಡುವಂತ ಟೀಮು. ಆಮೇಲೆ ಅಫಿಷಿಯಲ್ ಪ್ರೊಡ್ಯೂಸರ್ ಆಗಿ ನನ್ನ ವೈಫೈ ಇರೋದ್ರಿಂದ ಅವರು ಪ್ರೊಡಕ್ಷನ್ ಅಲ್ಲೂ ತುಂಬಾ ಲೀನಿಯಂಟ್ ಆಗಿ ನನ್ನ ವೈಫ್ ಇಂದಿರಾ ಶಿವಸ್ವಾಮಿ, ಶೀಸ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಸ್ ಅ ಪ್ರೊಡ್ಯೂಸರ್. ತುಂಬಾ ಟೀಮ್ ಬಗ್ಗೆ ನಾನು ಮಾತಾಡ್ತಾ ಹೋದ್ರೆ ನಾನು ಇಡೀ ದಿವಸ ಮಾತಾಡ್ತೀನಿ. ಇದು 100 ಮಾರ್ಕಿನ ಕ್ವಶನ್ ಆಗ್ಬಿಡುತ್ತೆ. ಸೊ ಆ ಟೀಮ್ ಇದ್ದಿದ್ದಕ್ಕೆ ನಾವು ಇಂಥ ಒಂದು ಪ್ರಾಡಕ್ಟ್ ಅನ್ನ, ಅದೇ ನಾವ್ ಈಗ ಹೇಳ್ಕೊಂಡ್ರೆ ನಾಯಿ ತಂದ್ ಬಾಲನ್ನೇ ಅವ್ರಿಗೆ ಏನ್ ಸಖತ್ತೈತೆ ಅಂತ ಹೊಗಳ್ಕೊಂಡಂಗಾಗುತ್ತೆ. ಜನ ನೋಡ್ಲಿ, ಅರ್ಥ ಆಗತ್ತೆ. ಈ ಒಂದು ಮುಗ್ಧ ಮತ್ತು ಕ್ರಿಯೇಟಿವ್ ಮತ್ತು ಕಮಿಟೆಡ್ ಟೀಮ್ ಇಂದ ಒಂದು ಪ್ರಾಡಕ್ಟ್ ಬಂದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ ಅಂತ ನನ್ನ ಅಭಿಮತ. ಅದು ನೋಡಿದ್ರು ದೇವ್ರು. ಸೊ ನಮ್ಮ ಅಣ್ಣವ್ರು ಹೇಳದಂಗೆ ಇನ್ನು ವೀಕ್ಷಕರೇ ದೇವ್ರುಗಳು. ಸೊ ಅವ್ರೇನಂತಾರೆ, ವಿ ವಿಲ್ ಆಕ್ಸೆಪ್ಟ್. ಆಮೇಲೆ ಇನ್ನೊಬ್ಬರ ಹೆಸರು ನಾನು ಇಲ್ಲಿ ಹೇಳಲೇಬೇಕು. ಅದು ನಮ್ಮ ಎಡಿಟರ್ ಸುರೇಶ್ ಆರ್ಮುಗಂ ಅವರು. ಅದ್ಭುತವಾದ ಎಡಿಟಿಂಗ್. ಒಂದು 96 ಸಿನಿಮಾ ಮಾಡಿದ್ದಾರೆ ಅವರು. ಲೂಸಿಯಾ, ಯೂಟರ್ನ್, ಮತ್ತೆ ಯೋಗರಾಜ್ ಭಟ್ರು ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಆಮೇಲೆ ಸಂಗೀತ, ಸಂವತ್ಸರ ಸಾಗರದವರು. ಅವರು 3 ವರ್ಷದಿಂದ ಸಂಗೀತವನ್ನ ಕಲಿತಾ ಬಂದಿರೋರು.
ಅದ್ಭುತವಾದ ಸಂಗೀತವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ತರದ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಗಳಲ್ಲಿ ಸಂಗೀತ ಬಹಳ ಮುಖ್ಯ ಆಗುತ್ತೆ. ಸೊ ಓಕೆ. ತುಂಬಾ ಸುಂದರವಾದ ಸಂಗೀತವನ್ನು ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಮೆಲಡಿ, ಎಂಟರ್ಟೈನಿಂಗ್, 2 ಇಂಗ್ಲಿಷ್ ಸಾಂಗ್ ಗಳನ್ನ ಹಾಕಿ ಒಂದು ವಿಭಿನ್ನವಾದ ಅನುಭವಗಳನ್ನ ಅನುಭವನ ಆಡಿಯನ್ಸ್ ಕೊಡಬೇಕು ಅನ್ನೋ ಪ್ರಯತ್ನ ಮಾಡಿದೀವಿ. ಓಕೆ. ಆಮೇಲೆ ನಮ್ಮ ಎಂಟೈರ್ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಲೋಹಿತ್ ಇರ್ಬೋದು, ಧನಂಜಯ, ಇವರೆಲ್ಲ ತುಂಬಾ ಅತ್ಯಂತ ಎಕ್ಸೆಪ್ಷನಲ್ ಎಫರ್ಟ್ ಅನ್ನ ಹಾಕಿ ಮಾಡಿದ್ದಾರೆ. ಆಮೇಲೆ ಮಲೆನಾಡಿನವರೇ ಆದಂತಹ ಯಕ್ಷಗಾನ ಕಲಾವಿದರಂತ ಗೋಡೆ ನಾರಾಯಣ ಹೆಗಡೆ ಅವರು ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಅವಾಗ್ಲೇ ಹೇಳ್ದಂಗೆ ಮತ್ತೆ ಸಂಧ್ಯಾ ವಿನಾಯಕ್ ಅನ್ನೋರು ಅದ್ಭುತವಾದ ಒಂದು ಮುದ್ದಾದ ಪಾತ್ರ, ತಾಯಿಯ ಪಾತ್ರವನ್ನು ಬಹಳ ಸುಂದರವಾಗಿ ನಿಭಾಯಿಸ್ತಾರೆ. ಆಮೇಲೆ ಸಂತೋಷ್ ಸದ್ಗುರು ಅನ್ನೋರು ಒಂದು ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ. ಆಯುಷ್ ಸಂತೋಷ್ ಒಂದು ಚಿಕ್ಕ ಹುಡುಗನ ಪಾತ್ರವನ್ನು ಬಹಳ ಸುಂದರವಾಗಿ ಮಾಡಿದ್ದಾನೆ. ಸೊ ಹೀಗಾಗಿ ಈ ಟೀಮಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಬ್ರು ತಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಹೋಗಿ ತಾವು ಅತ್ಯುತ್ತಮವಾಗಿ ಏನನ್ನ ಕೊಡಬಹುದು ಅದನ್ನ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ. ಸೊ ಐ ಬೀನ್ ಎಕ್ಸ್ಟ್ರೀಮ್ಲಿ ಲಕ್ಕಿ ದಟ್ ಈ ತರದ ಒಂದು ಟೀಮು ನಮಗೆ ಸಿಕ್ಕಿರೋದು. ಸೊ ಟೀಮ್ ಬಗ್ಗೆ ಮಾತಾಡ್ತಿದ್ದಾಗ ನಾವು ಎಲ್ಲಾ ಆಡಿಷನ್ ಮಾಡಿ ಎಲ್ಲಾ ಟೀಮ್ಗಳನ್ನು ಆನ್ ಬೋರ್ಡ್ ಮಾಡಿ ಶೂಟಿಂಗ್ ಮಾಡಿ ಇನ್ನೇನ್ ಶೂಟಿಂಗ್ ಕೊನೆ ಹಂತಕ್ಕೆ ಬಂದಿದೆ. ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ್ರೆ ಬಹಳ ಮುಖ್ಯವಾಗಿ ಬೇಕಾಗೋದ್ರು ಸೈಕ್ಯಾಟ್ರಿಸ್ಟ್. ನೀವು ನಂಬಲ್ಲ, 80% ಶೂಟ್ ಆಗೋಗಿದೆ, ಇನ್ನು ಸೈಕ್ಯಾಟ್ರಿಸ್ಟ್ ರೋಲ್ ಫೈನಲೈಸ್ ಆಗಿಲ್ಲ. ಯಾರ ಕೈಲಿ ಮಾಡಿಸೋದು ಅಂತ ಒದ್ದಾಡ್ತಾ ಇದ್ವಿ. ಅವಾಗ ನಮಗೆ ಸಡನ್ ಆಗಿ ನಮ್ಮ ಟೀಮಿಗೆ ಆನ್ ಬೋರ್ಡ್ ಆದವರು ಹರಿಣಿ ಶ್ರೀಕಾಂತ್ ಅವರು. ಎಷ್ಟು ಅದ್ಭುತವಾಗಿ ಅವರ ನಟನೆಯನ್ನು ಮಾಡಿದ್ದಾರೆ, ಮತ್ತೆ ಆ ರೋಲಿಗೆ ಫಿಟ್ ಆಗಿದ್ದಾರೆ. ಮತ್ತೆ ವೆರಿ ಇಂಟ್ರೆಸ್ಟಿಂಗ್ಲಿ ತೀರ್ಥಹಳ್ಳಿಯಲ್ಲೇ ಶೂಟ್ ಆಗಿದ್ದದು. ಮತ್ತೆ ತುಂಬಾ ಜನ ಲೊಕೇಶನ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಂಜಪ್ಪ ಹಾಸ್ಪಿಟಲ್ ಶಿವಮೊಗ್ಗ ಇರ್ಬೋದು, MIO ತೀರ್ಥಹಳ್ಳಿ ಇರ್ಬೋದು, ಆಮೇಲೆ ನಮ್ಮ ಮಿಂಟನ್ ಮಾಯೋ ಕೆಫೆ ಇರ್ಬೋದು. ಸೊ ಅದ್ಭುತವಾದ ಸಪೋರ್ಟ್ ನಮಗೆ ಸಿಕ್ಕಿದೆ. ಮತ್ತೆ ಟಾಕಿಂಗ್ ಅಬೌಟ್ ಹರಿಣಿ ಶ್ರೀಕಾಂತ್ ಅವರು ಎಂತ ದೊಡ್ಡ ನಟಿ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ನಮ್ದ್ರಲ್ಲ ಸೈಕ್ಯಾಟ್ರಿಸ್ಟ್ ಪಾತ್ರವನ್ನ ಎಷ್ಟು ಗಾಂಭೀರ್ಯದಿಂದ ಎಷ್ಟು ಪವರ್ಫುಲ್ ಆಗಿ ನಿಭಾಯಿಸಿದ್ರು ಅಂದ್ರೆ ಮೋಸ್ಟ್ಲಿ ಅವ್ರು ಬಿಟ್ಟು ಯಾರ ಆ ಪಾತ್ರವನ್ನು ಮಾಡಿದ್ರು ಅಷ್ಟು ಒಂದು ಗಾಂಭೀರ್ಯದಿಂದ ಒಂದು ಅಪ್ರೋಪ್ರಿಯೇಟ್ ಆಗಿ ನಿಭಾಯಿಸಕ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಅವರು ತುಂಬಾ ದೊಡ್ಡ ಸಪೋರ್ಟ್ ನಮ್ಮ ಟೀಮ್ಗೆ. ಸರ್, ಓವರ್ ಆಲ್ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಸೊ ಸಂಗೀತ ಅನ್ನೋದು ಸಿನಿಮಾಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬಹಳ ಹೆಚ್ಚು ವಿಷಯಗಳನ್ನ ಕಮ್ಮಿ ಟೈಮಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಹಾಡುಗಳು ತುಂಬಾ ಹೆಲ್ಪ್ ಆಗುತ್ತೆ. ಮಾಂಟೇಜ್ ಗಳನ್ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಬೋದು. ಮತ್ತೆ ತುಂಬಾ ಸಿನಿಮಾವನ್ನ ಅಟ್ರಾಕ್ಟಿವ್ ಆಗಿ ಅಥವಾ ಜನರನ್ನ ಸೆಳೆಯೋದಕ್ಕೂ ಸಂಗೀತ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಸೊ ಹಾಗಾಗಿ ಸಂಗೀತ ಮತ್ತೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತಾಗ ಸಂಗೀತ ತುಂಬಾ ಮುಖ್ಯ ಪಾತ್ರವನ್ನು ವಹಿಸೋದ್ರಿಂದ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಸೊ ಅದನ್ನ ಸಂವತ್ಸರ ನಮ್ಮ ಸಂಗೀತ ನಿರ್ದೇಶಕರು ಅವರು 12 ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ. ಅವರು 3 ವರ್ಷ ಇದ್ದಾಗಿಂದನೂ ಸಂಗೀತವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ಅದ್ಭುತವಾದ ಸಂಗೀತವನ್ನು ಕೊಟ್ಟಿದ್ದಾರೆ. ಕಲ್ಟಿಯಾಗಿಟ್ಕೊಂಡು ಯುವಜನತೆಗೆ ರೀಚ್ ಆಗುವಂಗ್ ಮಾಡಿ ಮತ್ತೆ ಅದನ್ನ ಕತೆಗೆ ಅನುಗುಣವಾಗಿ ಕಟ್ಟಿಕೊಡೋದು ತುಂಬಾ ಕಷ್ಟ. ಸೊ ಅದನ್ನ ಬಹಳ ಸುಂದರವಾಗಿ ಮಾಡಿದ್ದಾರೆ. ಕೌಂಡಿನ್ಯ ಕೊಡ್ಲು ತೋಟ ಅನ್ನೋರು ಅತ್ಯುತ್ತಮವಾದ ಲಿರಿಕ್ಸ್ ಅನ್ನ ಬರೆದಿದ್ದಾರೆ. ಸೊ ಸಂಗೀತ ಅನ್ನೋದು ಬಹಳ ಒಂದು ಬೇರೆ ತರದಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ ಅನ್ನೋದು ನಮ್ ನಂಬಿಕೆ. ನೋಡೋಣ ಜನ ಏನ್ ಹೇಳ್ತಾರೆ ಅಂತ. ಸರ್, ತಾವ್ ಹೇಳಿದ್ರಿ ಸಿನಿಮಾದಲ್ಲಿ ಸಾಕಷ್ಟು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ನಾವ್ ಹೇಳಕ್ ಹೋದ್ರೆ ಸ್ವಲ್ಪ ಗಿಮಿಕ್ ಅಂದಂಗೆ ಅನ್ಸ್ಬಿಡುತ್ತೆ. ಅಂದ್ರೆ ಸಹಜವಾಗಿ ಯಾರು ನಂಬಲ್ಲ ಸುಮ್ಮನೆ ಏನೋ ಸಿನಿಮಾ ಪ್ರಮೋಷನ್ ಹೇಳ್ತಿದ್ದಾರೆ ಅಂತ. ಇದ್ರಲ್ಲಿ ಹೆಂಗೆ ಅಂದ್ರೆ ಇದು ಪರ್ಟಿಕ್ಯುಲರ್ಲಿ ಹಾರರ್ ಸಬ್ಜೆಕ್ಟ್ ಅಲ್ಲ, ಬಟ್ ತುಂಬಾ ಸೈಕಲಾಜಿಕಲಿ ಡ್ರೈನಿಂಗ್ ಪ್ರಾಸೆಸ್. 3 ಅನುಭವಗಳನ್ನ ನಾನು ಹೇಳಲೇಬೇಕು. ಒಂದು ನನಗೆ ವೈಯಕ್ತಿಕವಾದ ಆದ ಅನುಭವ ಏನಂದ್ರೆ ಈ ತರ ಸಬ್ಜೆಕ್ಟ್ ಟಚ್ ಮಾಡ್ಬೇಕಾದ್ರೆ ನಾವು ಮೆಂಟಲಿ ತುಂಬಾ ಗ್ರೂಲಿಂಗ್ ಸ್ಟೇಟ್ ಹೋಗ್ಬೇಕಾಗತ್ತೆ. ನಾನು ಹೆಚ್ಚು ಕಮ್ಮಿ ಒಂದು 3 ದಿವಸ ಯಾರ ಹತ್ರನೂ ಮಾತಾಡೇ ಇರ್ಲಿಲ್ಲ. ನನ್ನ ಫೈನಲ್ ಕ್ಲೈಮ್ಯಾಕ್ಸ್ ಶೂಟ್ ಆದ್ಮೇಲೆ ಮಾತಾಡ್ಬೇಕು ಅನ್ಕೊಂತೀನಿ, ಮಾತಾಡಕ್ ಆಗ್ತಿಲ್ಲ. ಬಿಕಾಸ್ ಮಾತೇ ಬರ್ತಿಲ್ಲ. ಬಿಕಾಸ್ ಆ ಕ್ಯಾರೆಕ್ಟರ್ ಒಳಗಡೆ ನಾವು ಅಷ್ಟು ತುಂಬಾ ಅಂದ್ರೆ ಕೆಲವೊಂದು ಸೀನ್ಗಳು ತುಂಬಾ ಡಿಸ್ಟರ್ಬಿಂಗ್ ಆಗಿದಾವೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಹಾಗೆ ತೋರಿಸ್ಬೇಕಾಗತ್ತೆ. ಆ ಕ್ಯಾರೆಕ್ಟರ್ ಒಳಗಡೆ ಹೋದಾಗ ನಮ್ ಫಾರ್ ಎಕ್ಸಾಂಪಲ್ ಹೆಡ್ ಶೇವ್ ಮಾಡ್ಕೊಂಡು ಆ ತರ ಸ್ಟೇಟ್ ಅಲ್ಲೆಲ್ಲ ಇದ್ದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗೆ ಅದರಿಂದ ಹೊರಗಡೆ ಬರೋದಕ್ಕೆ. ನಾನೇ ಆ ಕ್ಯಾರೆಕ್ಟರ್ ಅಂತ ಅನ್ಸೋಕ್ ಶುರುವಾಗೋಯ್ತು. ಇಟ್ ವಾಸ್ ಒಂಥರ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ತರ ಆಗೋಕ್ ಶುರುವಾಯ್ತು. ನಮ್ಮ ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ದ ಸೈಕ್ಯಾಟ್ರಿಕ್ ಕನ್ಸಲ್ಟೆಂಟ್. ನಾವು ಈ ಸಿನಿಮಾವನ್ನು ಮಾಡ್ಬೇಕಾದ್ರೆ ಒಬ್ಬ ಪ್ರಾಪರ್ ಸೈಕ್ಯಾಟ್ರಿಸ್ಟ್ ಕನ್ಸಲ್ಟೇಷನ್ ಥ್ರೂನೇ ನಾವೆಲ್ಲ ಶಾರ್ಟ್ ಗಳನ್ನ ಶೂಟ್ ಮಾಡಿರೋದು. ಅಂಡ್ ಶಿ ಇಸ್ ಅನ್ ಇಂಟರ್ನ್ಯಾಷನಲಿ ನೋನ್ ಸೈಕ್ಯಾಟ್ರಿಸ್ಟ್. ಸೊ ಆ ತರದ ಒಂದು ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡೆ ಶೂಟ್ ಮಾಡಿದ್ದು. ನಾನು ವಾಪಸ್ ಹೋಗಿ ಅವ್ರ ಹತ್ರ ಕನ್ಸಲ್ಟೇಷನ್ ತಗೋಬೇಕಾಯ್ತು. ಆ ಲೆವೆಲ್ ಮೆಂಟಲಿ ಡಿಸ್ಟರ್ಬ್ ಆಯ್ತು ನನಗೆ. ಬಿಕಾಸ್ ಕೆಲವೊಂದು ಸೀನ್ಗಳು ಆತರ ಇದ್ವು. ಇನ್ನು ಕೆಲವೊಂದು ಹಾರರ್
ಅಥವಾ ಹಾರಿಫೈಯಿಂಗ್ ಜಾಗಗಳಲ್ಲಿ ಶೂಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ನಮ್ ಟೀಮ್ ಅವರೆಲ್ಲ ಹೇಳ್ತಾರೆ, ಒಂದು ಮರ ಶೂಟ್ ಮಾಡ್ತಿದ್ವಿ ಬಿಳಿಗಿ ಅನ್ನೋ ಊರ ಹತ್ರ. ಅಲ್ಲಿ ಹೇಗೆ ಅಂದ್ರೆ ನಾನು ಒಂದ್ ದಿವಸ ಶೂಟಿಂಗ್ ಎಲ್ಲ ಮುಗಿದು ಒಂದ್ ಕೈ ಹಿಂಗ್ ಮರಕ್ಕೆ ಇಟ್ಕೊಂಡು ನಿಂತಿದ್ದೀನಿ, ಏನೋ ಕೈ ಹಿಡ್ಕೊಂಡಂಗಾಯ್ತು. ವಾಪಸ್ ಬಂದ್ ನೋಡಿದ್ರೆ ಇಷ್ಟು ಫುಲ್ ಬ್ಲ್ಯಾಕ್ ಆಗೋಗಿದೆ. ಆಮೇಲೆ ಆ ಮರದ ಹತ್ರ ಹೇಗೆ ಅಂದ್ರೆ ನಾವು ಒಬ್ಬೊಬ್ರೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಎಲ್ಲರೂ ಹೆದರ್ಕೋತಿದ್ರು, ಎಲ್ಲರೂ ಒಬ್ರೊಬ್ರನ್ನ ಕರ್ಕೊಂಡೇ ಹೋಗ್ತಾ ಇದ್ರು. ಒಂದ್ ಸಣ್ಣ ಪ್ರಾಪರ್ಟಿ ಏನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ, ಎಲ್ಲರೂ ಎಲ್ಲ ಒಟ್ಟಿಗೆ ಹೋದಾಗ ಏನೂ ಆಗ್ತಿರ್ಲಿಲ್ಲ, ಬಟ್ ಒಬ್ಬೊಬ್ರೆ ಹೋಗಕ್ಕೆ ಹೆದರಿಕೆ ಆಯ್ತು. ಲಾಸ್ಟ್ ಡೇ ಆಫ್ ಶೂಟ್ ನನ್ಗೆ ಈ ತರ ಆಯ್ತು. ಅಂದ್ರೆ ಈ ತರ ಅನುಭವಗಳು ತುಂಬಾ ಇದೆ. ಇನ್ನೊಂದು ಮಾಣಿಹೊಳೆ ಅಂತಿದೆ ನಮ್ಮೂರ್ ಕಡೆ ಎಲ್ಲ. ಹೆಂಗೆ ಅಂದ್ರೆ ಮಾಣಿಹೊಳೆ ಹತ್ರ ರಾತ್ರಿ ಹೋಗ್ಲೇಬಾರ್ದು ಅಂತ, ಹಗಲೊತ್ತ ಹೋಗಕ್ಕೆ ಬೇಡ ಅಂತಾರೆ. ನಾವು ಹೋಲ್ ನೈಟ್ ಶೂಟ್ ಮಾಡ್ತಿದ್ವಿ ಅಲ್ಲಿ. ಸೊ ಈ ತರದ್ದು ಕೆಲವೊಂದು ಲೊಕೇಶನ್ಸ್. ಆಮೇಲೆ ಒಂದು ಹಳೆ ಮನೆ ಹತ್ರ ಶೂಟ್ ಮಾಡ್ತಾ ಇದ್ವಿ. ಅಲ್ಲೊಂದ್ ಮಗುದು ಶೂ ಹಿಂಗ್ ಅಡ್ಡ ಬಿದ್ದಿತ್ತು. ನಾನು ನನ್ನ DOP ಏನೋ ಡಿಸ್ಕಸ್ ಮಾಡ್ಕೊಂಡು ಹಿಂಗ್ ನೋಡ್ತಾ ಇದ್ವಿ ನೈಟ್. ಆ ಮಗು ಆ ಶೂ ಎದ್ದಿತ್ತಲ್ಲ ಹಿಂಗ್ ರಪ್ ಅಂತ ಎದ್ ನಿಂತ್ಕೊಂತು, ಅಡ್ಡ ಮಣ್ಣಲ್ಲಿ ಹೂತಿದ್ದು ಟಪ್ ಅಂತ ಎದ್ ನಿಂತ್ಕೊಂತು. ಇನ್ನೊಂದ್ ಕಡೆ ಸಡನ್ ಆಗಿ ಹಿಂಗ್ ಗೆಜ್ಜೆ ಇಟ್ಕೊಂಡು ಶೂಟ್ ಮಾಡ್ತಿದೀವಿ, ಗೆಜ್ಜೆ ಎಳಿಬೇಕು ಅಂದ್ರೆ ಗಾಳಿ ಬಂದ್ಬಿಟ್ಟು ಗಾಳಿ ಫೋರ್ಸ್ ಗೆಜ್ಜೆನೆ ಹಾರೋಯ್ತು. ಈ ತರದ ಅನುಭವಗಳು ತುಂಬಾ ವಿಶೇಷವಾಗಿದಾವೆ. ಇನ್ನು ಇಟ್ ಇಸ್ ವೆರಿ ಫ್ಯೂ. ಈ ತರ ತುಂಬಾ ಅನುಭವಗಳಾಯ್ತು. ಬಿಕಾಸ್ ಆ ತರ ಚಾಲೆಂಜಿಂಗ್ ಅನ್ನೋ ಜಾಗಗಳಿಗೆ ನಾನು ಹೋಗಿ ಶೂಟ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಇದಾಗಿತ್ತು. ಅದನ್ನ ಇನ್ನೆಲ್ಲ ಶೂಟ್ ಮಾಡೋದಕ್ಕಿಂತ ಆ ತರ ಜಾಗಕ್ಕೆ ಹೋಗಿ ಶೂಟ್ ಮಾಡ್ಬೇಕು ಅನ್ನೋದು. ಬಟ್ ಇಟ್ ವಾಸ್ ಚಾಲೆಂಜಿಂಗ್. ಒಂದ್ ದಿವಸ ನಾವ್ ಯಾವ್ದೋ ಅರ್ಲಿ ಮಾರ್ನಿಂಗ್ ಡ್ರೋನ್ ಶಾಟ್ ತೆಗಿಬೇಕಾದ್ರೆ ನಾನು ಅಭಿರಾಮ್ ನಮ್ DOP ಹೋಗ್ತಾ ಇದ್ವಿ. ಮುಂದ್ಗಡೆ ಒಂದು ಕಾಡಂದಿ ರಪ್ ಅಂತ ನಮ್ಮಿಬ್ರು ಮಧ್ಯ ಪಾಸ್ ಆಯ್ತು. ಆದ್ರೂ ನಾನು ಹೇಳಲಿಲ್ಲ, ಬಿಕಾಸ್ ಮತ್ತೆ ಶೂಟಿಂಗ್ ನಿಂತ ಹೋಗುತ್ತೆ, ಮುಂದೆ ಶೂಟ್ ಮಾಡ್ಕೊಂಡ್ಬಿಡೋಣ, ಯಾಕೆ ನಮ್ಗೆ ಶಾರ್ಟ್ ಸಿಗ್ತಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಈ ತರದ ಅನುಭವಗಳೆಲ್ಲ ತುಂಬಾ ಆಗಿದೆ. ಬಟ್ ನ್ಯಾಚುರಲಿ ತುಂಬಾ ಈ ತರ ಏನೋ ಒಂದು ಅಡ್ವೆಂಚರಸ್ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಈ ತರದೆಲ್ಲ ಮಾಮೂಲಿ ಎಲ್ಲರಿಗೂ ಆಗಿರುತ್ತೆ. ಬಟ್ ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸರ್, ಇನ್ನು ಎಷ್ಟು ಪ್ರಾಜೆಕ್ಟ್ಗಳು ಬಾಕಿ ಇದೆ? ಸೊ ಸದ್ಯಕ್ಕೆ ನಾವು ಫೋಕಸ್ ಮಾಡ್ತಿರೋದು ವಿಕಲ್ಪ. ಬಿಕಾಸ್ ಈಗ ಅದೇ ಆಲ್ಮೋಸ್ಟ್ ಮೂವಿ ಪೂರ್ತಿ ರೆಡಿ ಆಗಿದೆ. ತುಂಬಾ ಜನಕ್ಕೆ ತೋರಿಸಿದೀವಿ, ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ನಾವು ಅನ್ಕೊಂಡಿದ್ಕಿಂತ ಓವರ್ವೆಲ್ಮಿಂಗ್ಲಿ ಪಾಸಿಟಿವ್ ಬಂದಿದೆ. ಬಿಕಾಸ್ ಫಸ್ಟ್ ಟೈಮ್ ನಮಗೂ ಸ್ವಲ್ಪ ಡೌಟ್ಸ್ ಎಲ್ಲ ಇದ್ದೇ ನ್ಯಾಚುರಲಿ ಇರುತ್ತೆ. ಪ್ರಪಂಚದ ಬೆಸ್ಟ್ ಸಿನಿಮಾ ಮಾಡ್ಬಿಡ್ತೀವಿ ಅಂತ ಯಾರು ಹೊರಟಿರಲ್ಲ, ಸುಮಾರು ಸೈಕಲ್ ಹೊಡೆದಿರ್ತೀವಿ ನಾವು. ಬಟ್ ತೋರಿಸಿದಾಗ ಡಿಸ್ಟ್ರಿಬ್ಯೂಟರ್ ರೆಸ್ಪಾನ್ಸ್, ಕೆಲವೊಂದು ತುಂಬಾ ಪ್ರಾಮಿನೆಂಟ್ ವ್ಯಕ್ತಿಗಳ ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿ ಅನಿಸ್ತಿದೆ. ಹಾಗಾಗಿ ಇದಕ್ಕೆ ಸರಿಯಾದ ದಾರಿಯಲ್ಲಿ ನಾವು ಅದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ಸರಿಯಾದ ಈಗ ಇಂಪಾರ್ಟೆಂಟ್ ಪ್ರಯಾರಿಟಿ. ಜನವರಿ 30ಕ್ಕೆ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಅದನ್ನ ದಾಟಿ ನಮ್ಮ ಹತ್ರ 12 ಸ್ಕ್ರಿಪ್ಟ್ಸ್ ಇದೆ. ಸೊ ಸುಮಾರು ಸ್ಕ್ರಿಪ್ಟ್ ಗಳ ಮೇಲೆ ಆಲ್ರೆಡಿ ವರ್ಕ್ ಮಾಡ್ತಾ ಇದೀವಿ. ಕನ್ನಡ ಇಂಡಸ್ಟ್ರಿಲಿ ಒಂದು ಕಂಪ್ಲೇಂಟ್ ಇದೆ, ಒಳ್ಳೆ ರೈಟಿಂಗ್ ಇಲ್ಲ ಅಂತ. ಹಾಗಾಗಿ ನಾನು, ನಮ್ಮ ಮಿಥುನ್ ತೀರ್ಥಹಳ್ಳಿ ಅವರು, ಈ ತರದ ಒಂದು ಸಹೃದಯಿ, ಒಂದು ಸಮಾನ ಮನಸ್ಕರು ಸೇರಿ ಈ ಚಾಲೆಂಜ್ ಅನ್ನ ಹೆಡ್ ಆನ್ ಅಡ್ರೆಸ್ ಮಾಡಬೇಕು ಅಂತ ಹೊರಟಿದೀವಿ. ರೈಟಿಂಗ್ ಮೇಲೆನೆ ಫೋಕಸ್ ಮಾಡಿ, ಸ್ಕ್ರೀನ್ ಪ್ಲೇ ಮೇಲೆನೆ ಫೋಕಸ್ ಮಾಡಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಕೊಟ್ಟು, ಅಫ್ಕೋರ್ಸ್ ವಿತ್ ಆಲ್ ದಿ ಅದರ್ ಎಕ್ಸ್ಟ್ರಾವಗೆಂಟ್ ಥಿಂಗ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಪ್ರೆಸೆಂಟೆಡ್, ಒಂದು ಒಳ್ಳೊಳ್ಳೆ ರೈಟಿಂಗ್ ಇರುವಂತ ಪ್ರಾಜೆಕ್ಟ್ ಗಳನ್ನ ಕೊಡಬೇಕು ಅನ್ನೋ ಆತ್ಮವಿಶ್ವಾಸದಿಂದ ಹೊರಟಿದೀವಿ. ಸದ್ಯಕ್ಕೆ ವಿಕಲ್ಪ. ಆಫ್ಟರ್ ದಟ್ ನೋಡೋಣ, ನೆಕ್ಸ್ಟ್ ಇಯರ್ ಸುಮಾರು ಪ್ರಾಜೆಕ್ಟ್ಸ್ ಲೈನ್ ಅಪ್ ಅಲ್ಲಿ ಇದೆ. ಸರ್, ವಿಕಲ್ಪ ಸಿನಿಮಾನ ಜನ ಯಾಕೆ ನೋಡ್ಬೇಕು? ಅದ್ರಲ್ಲಿ ಏನ್ ಸ್ಪೆಷಲ್ ಇದೆ ಸರ್? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಎಲ್ಲರೂ ಸಹಜವಾಗಿ ನಾವು ವಿಭಿನ್ನವಾಗಿ ಮಾಡಿದೀವಿ, ವಿಶೇಷವಾಗಿ ಮಾಡಿದೀವಿ, ಸಿನಿಮಾ ಸಖತ್ತಾಗಿದೆ ಅಂತಾನೆ ಹೇಳ್ತಾರೆ. ಸೊ ಹತ್ತತ್ರ ಹಂಗೆ ನಾನು ಹೇಳ್ತೀನಿ. ಬಟ್ ನಮ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಇದರಲ್ಲಿ ಹೋಲ್ಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ. ಬಿಕಾಸ್ ನಾವು ಆ ತರ ಕ್ಯಾಮ್ರಾ ಯೂಸ್ ಮಾಡಿದೀವಿ, ಈ ತರ ಲೈಟಿಂಗ್ ಯೂಸ್ ಮಾಡಿದೀವಿ, ಅದೆಲ್ಲ ಪಾರ್ಟ್ ಆಫ್ ಪಾರ್ಸಲ್ ಆಫ್ ದ ಸಿನಿಮಾ. ಅದನ್ನ ಯೂಸ್ ಮಾಡಿದ್ರೇನೆ ಪ್ರಾಡಕ್ಟ್ ಚೆನ್ನಾಗಿ ಬರೋದು. ಬಟ್ ಎಲ್ಲದಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ಸ್ಟ್ಯಾಂಡ್ ಔಟ್ ಆಗೋದು ರೈಟಿಂಗ್ ಅಂಡ್ ರಿಯಲ್ ಕ್ಯಾರೆಕ್ಟರ್ಸ್. ಅಂದ್ರೆ ಒಂದು ಕ್ಯಾರೆಕ್ಟರ್ ಒಂದು 60-70% ಕ್ಯಾರೆಕ್ಟರ್ ತರ ಕಾಣಿಸ್ತಿದೆ, ಒಬ್ಬ ಆರ್ಟಿಸ್ಟ್ ಆ ತರ ಕಾಣಿಸ್ತಿದ್ದಾರೆ ಅಂದ್ರೆ ಜಾಬ್ ಇಸ್ ಡನ್. ಮೆಜಾರಿಟಿ ಆಫ್ ಕೆಲಸ ಮುಗ್ದಂಗೆ ಅಲ್ಲಿ. ಅವನು ಹ್ಯಾವ್ ಟು ಡೆಲಿವರ್ ದ ಲೈನ್ಸ್. ಹಾಗಾಗಿ ಇದ್ರ ಮೇಲೆ ಹೆಚ್ಚಿನ ಪ್ರೀ ವರ್ಕ್ ಅನ್ನ ಮಾಡಿದೀವಿ. ಮತ್ತೆ ಹೋಲ್ಡ್ ಅಂಡ್ ರಿಲೀಸ್ ಸ್ಟೈಲ್ ಆಫ್ ಸ್ಟೋರಿ ಟೆಲ್ಲಿಂಗ್, ಅಂದ್ರೆ ಪ್ರತಿ 12 ನಿಮಿಷಕ್ಕೆ ಒಂದ್ಸರಿ ನಿಮ್ಗೆ ಆ ಕನ್ಫ್ಯೂಷನ್, ಒಂದು ಕಥೆಯ ದಿಕ್ಕನ್ನ ಬದಲಾಯಿಸುವಂತಹ ಸಿಚುವೇಶನ್ ಗಳನ್ನ ಬರವಣಿಗೆ ಮೇಲೆ ಹೆಚ್ಚು ಒತ್ತನ್ನ ಕೊಟ್ಟು ಸಿನಿಮಾ ಮಾಡಿರೋದ್ರಿಂದ ಇದು ನಿಮಗೆ ಮಲೆ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬಾ ಹೆವಿಯಾಗಿ ಹೇಳಕ್ ಹೋದ್ರೆ ಜನಕ್ಕೆ ಬೋರ್ ಆಗ್ಬಿಡುತ್ತೆ. ಹಾಗಾಗಿ ಮೊದಲ 1 ಗಂಟೆ, ಯಾಕಂದ್ರೆ ಜನ ರಿಲ್ಯಾಕ್ಸ್ ಆಗಕ್ಕೆ ಸಿನಿಮಾ ಮಾಡಕ್ ಬಂದಿರ್ತಾರೆ, ಇದು ತಲೆನೋವು ಕೊಟ್ಬಿಟ್ಟು ಕಳ್ಸರಿ ಇವ್ನು ಯಾರಿಗೂ. ಸೊ ಅದಕ್ಕೆ ಮೊದಲ 1 ಗಂಟೆ ಕಂಪ್ಲೀಟ್ ಕಾಮಿಡಿ ಮೇಲೆ ಫೋಕಸ್ ಮಾಡಿದೀವಿ. ಕೊನೆಯ ಒಂದು 40 ನಿಮಿಷ ತುಂಬಾ ಇಂಟ್ರೀಗಿಂಗ್ ಆಗಿ, ಎಂಗೇಜಿಂಗ್ ಆಗಿ, ತುಂಬಾ ಮೊದಲಿಂದಾನು ಅದು ತುಂಬಾ ನಿಮ್ಮನ್ನ ಹಿಡಿದಿಟ್ಕೊಂಡೇ ಹೋಗುತ್ತೆ. ಹಾಗಾಗಿ ಎನಿಬಡಿ ಹೂ ವಾಂಟ್ಸ್ ಟು ವಾಚ್ ಎ ಇಂಟೆಲಿಜೆಂಟ್ ಸಿನಿಮಾ, ಅಂದ್ರೆ ನಾನು ಈ ಸಿನಿಮಾದಲ್ಲಿ ಎಂಗೇಜ್ ಆಗಿ ನೋಡ್ಬೇಕು, ಸ್ಕ್ರೀನ್ ಪ್ಲೇ ಅಲ್ಲಿ ನಾನು ಇನ್ವಾಲ್ವ್ ಆಗಿ ನೋಡ್ಬೇಕು, ಇಲ್ಲಿ ನಡೆಯುವ ಟ್ವಿಸ್ಟ್ ಟರ್ನ್ ಗಳನ್ನ ನಾನು ತುಂಬಾ ಕ್ಯೂರಿಯಸ್ ಆಗಿ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಈ ಸಿನಿಮಾ ತುಂಬಾ ಅಪೀಲಿಂಗ್ ಅನ್ಸುತ್ತೆ. ಹಾಗಾಗಿ ಎಲ್ಲರಿಗೂ ಸ್ಪೆಷಲ್ ಅನ್ಸುತ್ತೆ ಅಂತ ನಾನು ಸುಳ್ಳು ಹೇಳೋದಕ್ಕಿಂತ, ನಿಮ್ಗೆ ಕ್ಯೂರಿಯಾಸಿಟಿ ಇದ್ರೆ
ನಿಮಗೆ ಸಿನಿಮಾದಲ್ಲಿ ನಾನು ಎಂಗೇಜಿಂಗ್ ಆಗಿರ್ಬೇಕು. ಕೆಲವೊಂದು ತುಂಬಾ ಜನ ಮಲಯಾಳಂ ಸಿನಿಮಾ ಎಷ್ಟು ಒಳ್ಳೆ ರೈಟಿಂಗ್ ಇದೆ ಸರ್ ಅಂತ. ಎಸ್, ದಿಸ್ ಇಸ್ ಫಿಲ್ಮ್ ವಿತ್ ಗ್ರೇಟ್ ರೈಟಿಂಗ್, ಬಿಕಾಸ್ ನಾವು 90% ಆಫ್ ನಮ್ಮ ಎಫರ್ಟ್ ಹಾಕಿರೋದೇ ರೈಟಿಂಗ್ ಮೇಲೆ. ಹಾಗಾಗಿ ಸ್ಕ್ರೀನ್ ಪ್ಲೇ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸ್ಬೇಕು ಅಂದ್ರೆ, ನಿಮ್ಗೆ ರೈಟಿಂಗ್ ಇಂಟ್ರೆಸ್ಟಿಂಗ್ ಅನ್ಬೇಕು ಅಂದ್ರೆ, ಕಲ್ಟ್ ಸಾಂಗ್ಸ್ ಬೇಕು ಅಂದ್ರೆ, ಒಂದು ಮಲೆನಾಡಿನ ಅನುಭವ ಮತ್ತೆ ಈ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡುವ ಒಬ್ಬನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ನಿಮ್ಗೆ ಬೇಕು ಅಂತಂದ್ರೆ, ತುಂಬಾ ಫಾಸ್ಟ್ ಸ್ಕ್ರೀನ್ ಪ್ಲೇ ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ನೀವು ಬಂದು ಈ ಸಿನಿಮಾವನ್ನು ನೋಡಿದ್ರೆ ನಿಮಗೆ ಮೋಸ ಇರಲ್ಲ ಅಂತ ನನ್ನ ಅಭಿಮತ. ಬಿಕಾಸ್ ಬೇಸ್ಡ್ ಆನ್ ದ ಫೀಡ್ಬ್ಯಾಕ್ ದಟ್ ವಿ ಹವ್ ಟೇಕನ್, ಈಗ ಸುಮಾರು ಒಂದು 50 ರಿಂದ 60 ಜನ ಸಿನಿಮಾ ನೋಡಿದ್ದಾರೆ, ಎಲ್ಲರದು ಅದೇ ಒಪಿನಿಯನ್ ಇದೆ. ಹಾಗಾಗಿ ನಿಮ್ಮ ಎಂಟರ್ಟೈನ್ಮೆಂಟ್ ಮೋಸ ಇರಲ್ಲ ಅನ್ನೋದು ನನ್ನ ನಂಬಿಕೆ. ರಿಲೀಸ್ಗೆ ಮುಂದಿನ ಹಂತದ ತಯಾರಿಗಳೆಲ್ಲ ಹೇಗ್ ನಡೀತಾ ಇದೆ, ಹೇಗ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ? ಶೋರ್. ಸೊ ನಾನು ಅವಾಗಲೇ ಹೇಳಿದಾಗೆ ಸಿನಿಮಾ ಸಂಪೂರ್ಣವಾಗಿ ತಯಾರಾಗಿದೆ. ಸೊ ಕೆಲವೊಂದು ಬಿಸ್ನೆಸ್ ಪಿಚ್ಗಳನ್ನ ಇವಾಗ ಶುರು ಮಾಡಿದೀವಿ. OTT, ಡಿಸ್ಟ್ರಿಬ್ಯೂಟರ್, ಕೆಲವೊಂದು ಶೋಗಳನ್ನ ತೋರಿಸಿದೀವಿ. ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿದೆ. 1-2-3 ಜನ ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಬಂದಿದ್ದಾರೆ. ಆಮೇಲೆ ಇದ್ರದ್ದು ಪ್ರಮೋಷನ್ ಆಕ್ಟಿವಿಟೀಸ್ ತುಂಬಾ ಅಗ್ರೆಸಿವ್ ಆಗಿ ರನ್ ಮಾಡ್ತಾ ಇದೀವಿ ಇವಾಗ. ಜನವರಿ 30ಕ್ಕೆ ಆಲ್ ಓವರ್ ಕರ್ನಾಟಕ ಇನ್ ಆಲ್ ಥಿಯೇಟರ್ಸ್, ಮೆಜಾರಿಟಿ ಆಫ್ ದ ಥಿಯೇಟರ್ಸ್ ರಿಲೀಸ್ ಆಗುತ್ತೆ. ಸೊ ನೀವು ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ಬಂದು ನೋಡ್ಲಿ ಅಂತ ನನ್ನ ಆಸೆ. ಸರ್, ಕೊನೆಯದಾಗಿ ಜನರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಸೊ ಒಳ್ಳೆ ರೈಟಿಂಗ್ ಇರೋ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು ಅಂತ ಎಲ್ಲ ಪ್ರೇಕ್ಷಕರು ಅಥವಾ ಪ್ರಬುದ್ಧ ಪ್ರೇಕ್ಷಕರು ತುಂಬಾ ಅಪೇಕ್ಷೆ ಪಡ್ತಿರ್ತಾರೆ. ಸೊ ಆ ತರದ ಒಂದು ಅತ್ಯುತ್ತಮ ರೈಟಿಂಗ್ ಇರುವಂತಹ, ಒಂದು ತುಂಬಾ ಫಾಸ್ಟ್ ಆಗಿ, ತುಂಬಾ ಇಂಟ್ರೀಗಿಂಗ್ ಆಗಿ, ತುಂಬಾ ಎಂಗೇಜಿಂಗ್ ಆಗಿರುವಂತಹ ಒಂದು ಸ್ಕ್ರೀನ್ ಪ್ಲೇಯನ್ನ ನಮ್ಮ ಸ್ಟ್ರೆಂತ್ ಆಗಿ ಇಟ್ಕೊಂಡು ತಕ್ಕ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಅನ್ನ ತೋರಿಸಿ, ಮತ್ತೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನ್ನ, ಅಂತ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನ ತುಂಬಾ ತಯಾರಿಯಿಂದ ರೆಡಿ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದ್ದೀವಿ. ನಿಮಗೆ ಇಷ್ಟ ಆದ್ರೆ ಟ್ರೈಲರು, ಟೀಸರು ಅಥವಾ ಸಾಂಗ್ಗಳು ಇಷ್ಟ ಆಗಿ ನಿಮಗೆ ಈ ಸಿನಿಮಾವನ್ನು ನೋಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ಸಿನಿಮಾವನ್ನು ನೋಡಿ. ನಿಮಗೆ ಸಿನಿಮಾ ಇಷ್ಟ ಆದ್ರೆ ಒಂದು 4 ಜನಕ್ಕೆ ಹೇಳಿ, ಅವರು ಬಂದು ನೋಡ್ಲಿ. ಅವಾಗ ತುಂಬಾ ಜನಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ, ಒಳ್ಳೊಳ್ಳೆ ಕಥೆಗಳನ್ನ ಬರೆಯೋದಕ್ಕೆ, ಮತ್ತೆ ಒಳ್ಳೊಳ್ಳೆ ಸ್ಕ್ರೀನ್ ಪ್ಲೇಗಳನ್ನ ಬರೆಯೋದಕ್ಕೆ ತುಂಬಾ ಧೈರ್ಯ ಬರುತ್ತೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಕಲ್ಪ ಸಿನಿಮಾದ ಡೈರೆಕ್ಟರ್ ಪೃಥ್ವಿರಾಜ್ ಸರ್ ಅವರ ಮಾತು ಇದಾಗಿತ್ತು. ಸಿನಿಮಾ ಇಡೀ ರಾಜ್ಯಾದ್ಯಂತ ಜನವರಿ 30ರಂದು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಕನ್ನಡದ ಸಿನಿಮಾಕ್ಕೆ ಶುಭವನ್ನ ಹಾರೈಸಿ. ಅದರ ಜೊತೆಗೆ ಈ ಒಂದು ವಿಶೇಷ ಸಂದರ್ಶನದಲ್ಲಿ ವಿಕಲ್ಪ ಸಿನಿಮಾದ ಡೈರೆಕ್ಟರ್ ಸಿನಿಮಾದ ಜರ್ನಿಯ ಕುತೂಹಲಕಾರಿ ಘಟನೆಗಳನ್ನ, ಅವರ ಬದುಕಿನ ಪಯಣದ ಸಾಕಷ್ಟು ಘಟನೆಗಳನ್ನ ತಮ್ಮ ಮುಂದಿಟ್ಟಿದ್ದಾರೆ. ಈ ಒಂದು ವಿಶೇಷ ಸಂದರ್ಶನವನ್ನ ತಾವೆಲ್ಲರೂ ನೋಡ್ಬೇಕು ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸಂದರ್ಶನ ಜೊತೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.